ಯಾರೋ ಏನು ಅನ್ಕೊಳ್ಳಿ, ಬಟ್ ನಾವು ಬಿಟ್ಟು ಕೊಡೋದಿಲ್ಲ. ಎಷ್ಟಿದ್ರು ಹೆತ್ತು ಕಾರಣ. ಏನೋ ಒಂದು ಟೈಮಿಗೆ ಏನೋ ಒಂದು ಪರಿಸ್ಥಿತಿ ಆಗೈತಿ, ಬಟ್ ಮನೆ ಬಿಟ್ಟು ಹೋಗಬೇಡ. ಲೈಂಗಿಕರ ಬಗ್ಗೆ ಅಂದ್ರೆ ನಾವು ಲಿಂಗ ಪರಿವರ್ತನೆ ಮಾಡ್ಕೋಬಹುದು. ಅವು ನಿನ್ ಬ್ಯಾನ್ ಬರ್ಲಿ, ಶಿರಿ ಎತ್ತ ಅನ್ಲಿಲ್ಲ, ಯವ್ವ ನಿನಗ ಕೊಡಾ ಎತ್ತ ಹೇಳಿನಿ. ಹೇ ಶಿವ, ಈ ಜನರು ನಮಗೆ ಬಂಜಿ ಬಂಜಿ ಎಂದು ಕೂಗಿದರೆ ಆ ಶಬ್ದವನ್ನು ನನ್ನ ಕಿವಿಯಿಂದ ನಾನು ಹೇಗೆ ತಾಳಲಿ ತಂದೆ, ಹೇಗೆ ತಾಳಲಿ? ಮತ್ತೆ ಈಗ ನಿಮ್ಮ ಮಕ್ಕಳು ನಿಮಗೆ ಏನಂತ ಕರೀತಾರ? ಅಪ್ಪ ಅಂತಾರೆ. ಅಪ್ಪ ಅಂತ ಕರೀತಾರ. ಅಪ್ಪನ ಅಂತಾರೆ. ಆವಾಗ ಒಂದ್ ರೀತಿಯಲ್ಲಿ ಖುಷಿ ಇತ್ತು, ಬಟ್ ಇವಾಗ ಇಲ್ಲ. ಮತ್ ನಿಮ್ಮ ಹೆಂಡತಿಯ ಜೊತೆ ನೀವು ಹೇಗಿದ್ದೀರಾ? ಅಂದ್ರೆ ಆಕರ್ಷಣೆ ಆಗತ್ತೆ ಅಂದ್ರೆ ಒಳಗಡೆ ಹೆಣ್ಣಿನ ಮನಸ್ಸಿರುತ್ತಲ್ಲ ಸರ್. ನಮಸ್ಕಾರ ಗೀತಾ ಮೇಡಮ್ ಅವರೇ. ನಮಸ್ಕಾರ ಸರ್. ವೆಲ್ಕಮ್ ಟು AR ಬಿಗ್ ಸ್ಟುಡಿಯೋಸ್. ನಮ್ಮ AR ಬಿಗ್ ಸ್ಟುಡಿಯೋಗೆ ನಿಮಗೆ ಸ್ವಾಗತ. ತುಂಬ ಖುಷಿ ಆಗ್ತಿದೆ. ಇವತ್ತು ಒಬ್ಬ ವಿಭಿನ್ನ ವ್ಯಕ್ತಿ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ ಕೆಲವೊಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ. ಮೊದಲನೇದಾಗಿ ನಿಮ್ಮ ಹೆಸರು ಗೀತಾ ಅಂತ ಹೇಳಿದ್ರಿ. ಹೌದು. ನಿಮ್ಮ ಪರಿಚಯ ಕೊಡಿ. ಅಂದರೆ ನಿಮ್ಮ ಹುಟ್ಟೂರು, ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಇವೆಲ್ಲದರ ಸ್ವಲ್ಪ ಸಂಕ್ಷಿಪ್ತವಾಗಿ ಪರಿಚಯ ಕೊಡಿ. ಆಯ್ತು ಸರ್. ನಾನು ಹುಟ್ಟಿರೋದು ಜಮಖಂಡಿ ತಾಲೂಕ, ಬಾಗಲಕೋಟೆ ಜಿಲ್ಲೆ, ಕುಂಬಾರ ಗ್ರಾಮದಲ್ಲಿ ಸರ. ತಂದೆ ಹೆಸರು ರಾಮಪ್ಪಾರಿ, ತಾಯಿ ಹೆಸರು ಸುಶೀಲವ್ವ. ನನ್ನ ಮೊದಲಿನ ಹೆಸರು ಚಿಕ್ಕಯ್ಯ. ಹೌದ್ರಿ ಸರ್. ಆಮೇಲೆ ನಾವು ಹುಟ್ಟಿದ್ದು ಕುಂಬಾರಹಳ್ಳಿ. ಮುಂದೆ ಪರಿಸ್ಥಿತಿಗಳು ಅಂಬೇರಾಗಿ ಇನ್ನೊಂದು ಊರಿಗೆ ಹೋಗಿ ದುಡಿಯೋಕಂತೇಳಿ ಇಲ್ಲಿ ಬಂದದೀವ್ರಿ. ನಿಮ್ಮ ಶಿಕ್ಷಣ ಎಷ್ಟು ಶಾಲೆ ಕಲ್ತಿದ್ರಿ? ನಾನು ಕಲ್ತಿರೋದು ಮೂರನೇ. ಹೌದು. ನಿಮ್ಮ ಬಾಲ್ಯದ ಜೀವನ ಹೆಂಗಿತ್ತು? ನಾನು ಮೊದಲು ತುಂಬಾ ಚೆನ್ನಾಗಿದೆ ಸರ್. ನಾನು ಚಿಕ್ಕವರಿದ್ದಾಗ ಎಲ್ಲರ ಜೊತೆ ಆಟ ಆಡ್ಕೊಂಡು ಅಪ್ಪ ಅಮ್ಮನ ಜೊತೆ ಪ್ರೀತಿಯಾಗಿ ಬೆಳವಣಿಗೆ ಇತ್ತು. ಬಟ್ ಅವಾಗ ಈ ತರ ಅಂತ ಏನು ಇರ್ಲಿಲ್ಲ. ನನ್ನಷ್ಟಕ್ಕೆ ನನ್ನಲ್ಲೇ ಚೇಂಜ್ ಆಗ್ತಾ ಹೋಯ್ತು. ಬಟ್ ನಾನು ಹೇಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣ್ಬೇಕು, ನನಗೂ ಒಂಥರ ಲೇಡೀಸ್ ಥರ ಇರ್ಬೇಕಂತ. ಬಟ್ ಏನು ಮಾಡೋಕ್ಕಾಗಲಿಲ್ಲ. ನಾನು ರಿಯಲ್ ಆಗಿ ಒಂದು ಹುಡುಗನ ಥರನ ಇದ್ದೆ ಫಸ್ಟಿಗೆ. ಎಷ್ಟನೇ ವಯಸ್ಸಿನ ತನಕ ಒಂದು ಹುಡುಗನ ಥರ ಇದ್ರಿ? ಅಂದ್ರೆ ನನಗೆ ಒಂದು 15 ವರ್ಷದವರೆಗೂ ನಾನು ಹುಡುಗನ ಥರ ಇದ್ದೆ. ಹುಡುಗನ ಥರ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅಪ್ಪ ಅಮ್ಮನ ಜೊತೆ ಫ್ರೀ ಆಗಿದ್ದೆ. ಅಪ್ಪ ಅಮ್ಮನ ಜೊತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಮುಂದೆ ಹೆಂಗೆ ದಿನಗಳು ಕಳೀತಾ ಹೋಗುತ್ತಾ ಅವಾಗಿನಿಂದ ನನಗೆ ಒಂಥರ ಮನಸ್ಸು ಚೇಂಜ್ ಆಗ್ತಾ ಹೋಯ್ತು. ಆಮೇಲೆ ನಾನು ಎಷ್ಟೋ ಟ್ರೈ ಮಾಡಿದೆ. ನಾನು ಈ ಥರ ಇರಬಾರ್ದಲ್ಲ, ನಾನು ಹುಡುಗರ ಜೊತೆ ಇರಬೇಕು, ನಾನು ಹುಡುಗರ ಜೊತೆ ಜೀವನ ಕಳಿಬೇಕು, ಈ ಥರ ಎಲ್ಲ ಮನ್ಸಲ್ಲಿ ಏನೋ ಒಂಥರ ಕನಸಿತ್ತು. ಬಟ್ ದಿನಗಳು ಹೆಚ್ಚು ಕಳೆದಂಗೆ ಮುಂದೆ ಚೇಂಜ್ ಆಗ್ತಾ ಹೋಯ್ತ್ರಿ. ಏನೋ ಗೊತ್ತಿಲ್ಲ, ಮನ್ಸೊಳಗೆ ಒಂಥರ ನಾನು ಹಿಂಗಿರ್ಬೇಕಲ್ಲ, ಒಳ್ಳೆ ಡ್ರೆಸ್ ಹಾಕೋಬೇಕು, ಹುಡುಗಿ ತರ ಅರಿವಿ ಹಾಕೋಬೇಕು, ಹುಡುಗಿ ತರ ಸೀರೆ ಉಟ್ಕೋಬೇಕು, ನಾನು ಚೆನ್ನಾಗಿರ್ಬೇಕು, ನಾನು ಸುಂದರವಾಗಿ ಕಾಣ್ಬೇಕು, ನಾನು ಕೈಯಲ್ಲಿ ಬಳೆ ಹಾಕೋಬೇಕು, ಕಿವಿಯಾಗ ಹೂ ಹಾಕೋಬೇಕು, ಮತ್ತೆ ಟಿಕ್ಲ ಇಟ್ಕೋಬೇಕು. ಅಂದ್ರ ಒಂದು ಹೆಣ್ಣು ಯಾವ ತರ ಇರತ್ತಾನೋ ಆ ತರ ನಾನು ಬದಲಾವಣೆ ಆಗ್ಬೇಕಂತ ಮನಸ್ಸೊಳಗೆ ಬರ್ತಾ ಇತ್ತು. ಬಟ್ ಆದ್ರೂ ನಾ ಇದಕ್ಕೆ ಟ್ರೈ ಮಾಡ್ಲಿಲ್ಲ. ಬಟ್ ನಾನು ಕೆಲಸ ಮಾಡ್ಬೇಕು, ಆರಾಮಾಗಿರ್ಬೇಕಂತ ಯೋಚನೆ ಮಾಡ್ತಿದ್ನಿ. ದಿನ ಕಳೆದಂಗೆಲ್ಲ ಚೇಂಜಸ್ ಆಗಿ ಸುಮಾರು 10-15 ವರ್ಷ ತನಕ ಒಂದು ಹುಡುಗನ್ ತರ ಇದ್ರಿ. ಹೌದ್ರಿ. ಮೊದಲು ನೀವು ನಿಮ್ಮ ತಂದೆ ತಾಯಿಗಳಿಗೆ ನೀವು ಗೊತ್ತಾಯ್ತು ಅಥವಾ ನೀವಾಗೆ ಹೇಳಿದ್ರು? ಅದು ಹೆಂಗ ಸಿಚುವೇಶನ್? ಅದು ಅಪ್ಪ ಅಮ್ಮನ್ಗೆ ಏನ್ ಗೊತ್ತಾಗ್ಲಿಲ್ಲ. ಬಟ್ ನನ್ನಲ್ಲಿ ನನಗೆ ಚೇಂಜಸ್ ಆಯ್ತ್ರಿ. ಅಂದ್ರೆ ಈಗ ನಿಮ್ಮಲ್ಲಿ ಚೇಂಜಸ್ ಆಗೋದನ್ನ ನಿಮ್ ತಂದೆ ತಾಯಿ ಹೇಳಿದ್ರು ಅಥವಾ ಅವರು ಅದನ್ನ ಒಪ್ಕೊಂಡ್ರ? ಹೆಂಗ ಅದು? ನನ್ ತಂದೆ ತಾಯಿ ಆಗ್ಲಿ ಯಾರು ಒಪ್ಕೊಂಡಿರ್ಲಿಲ್ಲ. ವಿರೋಧ ಮಾಡಿದ್ರು? ತುಂಬಾನೇ ವಿರೋಧ ಆಯ್ತು. ನೀವು ಫಸ್ಟ್ ಅವ್ರಿಗೆ ಹೇಳಿದ್ರು ಅಥವಾ ಅವಾಗ ಗೊತ್ತಾಯ್ತು? ನಾನೇನು ಹೇಳಿರ್ಲಿಲ್ಲ. ನನ್ನಲ್ಲಿ ತುಂಬಾ ದಿವಸದಿಂದ ನಾನು ಹೇಳಿರ್ಲಿಲ್ಲ. ನನ್ಗಾಗೋದನ್ನ ನನ್ನೊಳಗೆ ನಾನು ಅಟ್ಟಿಸ್ಕೊಂಡಿದ್ದ. ಬಟ್ ಮುಕ್ಕಿ ಬಂತ್ರಿ ಹೇಳ್ಬೇಕಂತೇಳಿ. ಅಂದ್ರ ಬದಲಾವಣೆ ಸ್ಟಾರ್ಟ್ ಆದ್ಮ್ಯಾಗ ಎಲ್ಲರ ಅನ್ನಕತ್ರು, ಹೊರಗಿನ ಜನ ನನ್ನ ನೋಡೋದು, ನಗೋದು, ಹಿಂಗ್ಯಾಕ್ ನಡೀತಿ, ನಡವಳಿಕೆ ಲೇಡೀಸ್ ತರ ಮಾಡಿಲ್ಲ, ಅದು ನ್ಯಾಚುರಲ್ ಆಗಿ ಬರ್ತಿತ್ತು. ನ್ಯಾಚುರಲ್ ಆಗಿ ಸರ್.
ಆಮೇಲೆ ನಡೆಯೋ ಸ್ಟೈಲ್ ಚೇಂಜ್ ಆಯ್ತು. ನಾನು ಮಾಡೋ ಕೆಲಸ ಎಲ್ಲ ಅಲ್ಲಿ ಚೇಂಜ್ ಆಗೈತು. ಮಾತಾಡೋ ಮಾತಾಗ್ಲಿ, ನಾನು ಏನೋ ಒಂದು ಮಾಡ್ಬೇಕಂದ್ರೆ ಬಿ ಅದು ಒಂಥರ ಚೇಂಜ್. ಅಂದ್ರೆ ಹುಡುಗನ್ ತರ ಬರಕ್ ಸ್ಟಾರ್ಟ್ ಆಗ್ಲಿಲ್ಲ, ಬಟ್ ಹುಡುಗಿ ತರ ಮಾಡ್ಬೇಕಂತ ಸ್ಟಾರ್ಟ್ ಆಯ್ತ. ಆಮೇಲೆ ಹೊರಗಿನ ಜನ ಏನಾಗತ್ರು, ಕೆಲ್ಸಕ್ ಹೋದಲ್ಲಾಗ್ಲಿ, ಹುಡುಗರ ಜೊತೆ ಆಟ ಆಡಕ್ ಹೋದಾಗ್ಲಿ, ಯಾಕೆ ಹಿಂಗ್ ಮಾಡ್ತಿ, ಹಿಂಗ್ಯಾಕ್ ಮಾತಾಡ್ತಿ, ನೀನು ಹುಡುಗರ ತರ ಇರಲ್ಲ, ನಾವೆಲ್ಲ ಹುಡುಗರ್ ನಿನ್ ಜೊತೆ ಫ್ರೆಂಡ್ಸ್ ಅದೀವು, ಫ್ರೆಂಡ್ಸ್ ನಮ್ ಜೊತೆ ಇರು, ನೀ ಹಿಂಗ್ ಇರಾಕ್ ಆಗೋದ್ ನಮ್ ಕಡೆಯಿಂದ ನೋಡಕ್ ಆಗಂಗಿಲ್ಲ. ಈ ತರ ಎಲ್ಲ ಹೇಳಿದ ಮಗ ನನ್ ಕೆಲವೊಂದು ಒಳ್ಳೆ ಮನಸ್ಸಿರೋ ಹುಡುಗರು ಈ ತರ ಹೇಳ್ತಾ ಇದ್ರು. ಬಟ್ ಇನ್ನೊಂದ್ ಟಿಂಗಲ್ ಆಗಿ ಮಾಡೋ ಹುಡುಗರು ಏನಂತಿರು, ಬರೀ ನೋಡೋದು ನಗೋದು, ಹಾ ಬರೀ ಆ ತರ ನಗೋದು ಬೈಯೋದು, ಅವ್ನ ಹಂಗ ಅದಾನ ಇವ್ನ ಹಿಂಗ ಅದಾನ ಅಂತ ಅನ್ನೋದು, ಹಿಂಗೆಲ್ಲ ನಗೋದ ಅಸಹ್ಯ ಪಡೋದ ಮಾಡ್ತಿದ್ರು. ನೀವು ನಿಮ್ ಬದಲಾವಣೆ ಬಗ್ಗೆ ನಿಮ್ಮ ತಂದೆ ತಾಯಿ ಬಹುಶಃ ಹೇಳಿದ್ರೇನು? ಮೊದ್ಲಿಗೆ ಹೇಳಿರ್ಲಿಲ್ರಿ. ಹಿಂಗೆಲ್ಲಾ ಹುಡುಗರು ಬೈಯೋದಾನ ನಮ್ಮ ಅಪ್ಪನು ಬಯಕ್ ಚಾಲು ಮಾಡ್ತಿರಿ. ಅಂದ್ರ ಹೊರಗಿನ ವಾತಾವರಣ ಗೊತ್ತಾಗಣ, ನಾನು ಹಿಂಗೈತಿ ಅಂತ ನಮ್ಮ ಅಪ್ಪ ಹೇಳಾನ ಏನ್ರಿ ತಿಳ್ಕೊಂಡಾರು, ಅವ್ರ ಏನ್ರಿ ದುಃಖ ಪಟ್ಟಾರ್ಲಾ ಅಂತ ಹೇಳಿದಿಲ್ರಿ. ಹಾ ನಾ ಒಳಗ್ ಮುಚ್ಚಿಟ್ಕೋತೀನಿ ಜಾಸ್ತಿ. ಹಿಂದೆಡೆ ಅವ್ರ ಹಿಂಗ್ ಅಂತಾರು, ಮಂದಿ ಹಂಗ ಅಂತಾರು, ಹಿಂಗ್ ಯಾಕ್ ಮಾಡತ್ತೆ ಅಂತ ಕೇಳಿದಕ್ ಅವಾಗ ಹೇಳ್ರಿ ನಾ, ಇಲ್ಲ ನನ್ಗೆ ಹಿಂಗ ಆಗದೈತಿ, ಬಟ್ ನಾನು ಹಿಂಗಿರ್ಬೇಕಂತ ಅನ್ಸದೈತಿ. ಅವಾಗ್ಲಿಂದ ನಮ್ಮಪ್ಪ ಯಾರು ತಂದೆ ತಾಯಿ ಒಬ್ಬ ಮಗ ಹಿಂಗ ಆಗ್ಲಂತ ಬಯಸೋದಿಲ್ರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಯಾರು ಬಯಸೋದಿಲ್ಲ. ನಮ್ಮ ಮಕ್ಕಳನ್ನು ಹೊರಗಿನ ಮಕ್ಕಳ ಜೊತೆ ಅವ್ರ ಹೆಂಗ ಇರ್ತಾರಲ್ಲ ಹಂಗ ಇರ್ಬೇಕಲ್ಲ. ಹಂಗ ನಮ್ಮನೊಳಗ ಒಬ್ಬ ಗಂಡ್ಸ್ ಮಗ ಅದನ್ನ ನಾವು ಹೆಮ್ಮೆ ಪಡ್ಬೇಕಲ್ಲ ಅಂತೇಳಿ ಆಸೆ ಪಡ್ತಿದ್ರು. ಬಟ್ ಏನಾಯ್ತೋ ಗೊತ್ತಿಲ್ಲ, ಭಾಳ ಅಂದ್ರ ಭಾಳ ಬೈದ್ರಿ ನಮ್ಮಪ್ಪ, ಭಾಳ ಕೆಟ್ಟ ಮಾತಾಡಿದ್ರು. ಆದ್ರೂ ಅದೇನ್ ತಲೆ ಕೆಡ್ಸ್ಕೊಲಿಲ್ರಿ ಸರ್. ನಿಮ್ ತಾಯಿಯ ಒಪ್ಪಿಗೆ ಏನಿತ್ತು ಅವ್ರ ಅಭಿಪ್ರಾಯ? ನಮ್ ತಾಯಿನೂ ಹಂಗ ಅಂದಿರಿ ಫಸ್ಟಿಗೆ, ಇದೆಲ್ಲ ಹಿಂಗ್ ಮಾಡಕ್ ಹೋಗ್ಬೇಡ, ಗನ್ಸ್ ಮಗ ಅದಿ, ಆ ಹುಡುಗಿಯರ್ ತರ ಮಾಡ್ಕೊಂತ ಹೋದೆ ಅಂದ್ರ ಜನ ಏನಂತಾರು, ಬೈತಾರು, ನಗ್ತಾರು, ಹಿಂಗ್ ಮಾಡ್ಬೇಡ ಅಂತ ಹೇಳ್ರಿ. ಬಟ್ ಅವ್ರು ಏನ್ ಹೇಳಿದ್ರು ನನ್ ತಲಾಗಿ ಏನು ಇರ್ಲಿಲ್ರಿ. ನಿಮ್ ಮೈಂಡ್ ಚೇಂಜ್ ಆಗಿತ್ತು, ನ್ಯಾಚುರಲಿ ಸ್ವಾಭಾವಿಕವಾಗಿ ನಿಮ್ ಬದಲಾವಣೆ ಮಾಡಿತ್ತು. ಬದಲಾವಣೆ ಆದ ಬಳಕನ ಹೇಳ್ರಿ ನಾ ಎಲ್ಲ ಇದು. ಆಮೇಲೆ ಎಷ್ಟು ಮಿತಿ ಮೀರಿ ನೀವು ಕಂಟ್ರೋಲ್ ಮಾಡ್ಕೊಂಡು, ಹಾ ರೀ ಸರ್, ಲಿಮಿಟ್ ಕ್ರಾಸ್ ಆದ್ಮೇಲೆ ಹೇಳಬೇಕಾಯ್ತು. ಹಾ ರೀ ಸರ್, ನನ್ಗೆ ಎಷ್ಟು ಕಂಟ್ರೋಲ್ ಮಾಡ್ಬೇಕಾಗಿತ್ತಲ್ಲ ಅಷ್ಟು ಕಂಟ್ರೋಲ್ ಮಾಡಿ ಆಮ್ಯಾಗ ಏನ್ರಿ ನಾವ್ ವಾಪ ಇಲ್ಲ ನ್ಯಾಚುರಲ್ ಆಗಿ ನನಗೆ ಹಿಂಗ ಆಗದೈತಿ, ನನ್ ಬಿಟ್ ಬಿಡ್ರಿ ಅಂತ ಹೇಳ ಡೈರೆಕ್ಟ್ ನಾನೇ ಹೇಳ್ಬಿಟ್ರಿ ನಮ್ಮ ಮನ್ಯಾಗ. ನಮ್ಮವ್ವ ನಮ್ಮಪ್ಪ ನನ್ ಬಿಟ್ ಬಿಡ್ರಿ, ನನ್ನ ಎಲ್ಲರೂ ಬದುಕ್ತಾನಂತೆ. ಆದ್ರೂ ನಮ್ಮ ಅಪ್ಪ ಏನ್ ಮಾಡ್ರಿ, ತಮ್ಮ ಮಗ ಹಿಂಗ ಆಗ್ತಾನ ಅಂತೇಳಿ ತಮ್ಮ ಒಳಗ ದುಃಖ ನುಂಗಿ 1-2 ಸಲ ಹೊಡದ್ರಿ, ಹಿಂಗ್ ಮಾಡ್ಬೇಡಂತೆ. ಆದ್ರೂನು ಕಂಟ್ರೋಲ್ ಆಗ್ದಿಲ್ಲ, ಏನು ಮಾಡಕ್ ಆಗ್ಲಿಲ್ರಿ. ನಮ್ಮ ಮಮ್ಮಿಗೆ 2-3 ಸಲ ಮನಿ ಬಿಟ್ಟು ಹೋಗಿನ್ರಿ ಸರ್. ರಾತ್ರಿ ನನ್ ಸಿಮ್ ಫೋನ್ ಒಳಗಡೆ ಇರೋ ಸಿಮ್ ಮುರಿದ್ ಇಟ್ಟ, ಫೋನ್ ಸಿಮ್ ಎಲ್ಲಾ ಟಿವಿ ಮುಂದೆ ಟೇಬಲ್ ಮ್ಯಾಗ ಇಟ್ಟ ಹೋಗ್ಬಿಟ್ಟಿನ. ಬೆಳಗ್ಗೆ ರಾತ್ರಿ ಮಧ್ಯರಾತ್ರಿ 2 ಗಂಟೆಗೆ ಬಿಟ್ಟು ಹೋಗಿನ್ರಿ ಮನಿ. ಯಾಕೆ ಅವ್ರ ಕೈ ಬಯಸ್ಕೊಳ್ಳೋದಾಕ ಒತ್ತಡ ನನ್ನಿಂದ ನಮ್ಮ ಅಪ್ಪ ಯಾರು ಒಂದ್ ಮಾತಾಡ್ಬಾರ್ದು, ಅಂದ ನನ್ನಿಂದ ಅವ್ರಿಗೆ ಅಸಹ್ಯ ಆಗ್ಬಾರ್ದು. ನಮ್ಮವ್ವ ನಮ್ಮ ಅಪ್ಪನಾಗ್ಲಿ ಏನೂ ಕಷ್ಟಪಡ್ಬಾರ್ದ್ರಿ, ಅವ್ರ ದುಃಖ ಅನ್ಭವಿಸ್ಬಾರ್ದು ಅಂತೇಳಿ 2-3 ಸಲ ಮನೆ ಬಿಟ್ಟು ಹೋಗಿನ್ರಿ ಸರ್. ಮನೆ ಬಿಟ್ಟು ಹೋದ್ಮೇಲೆ ಅಲ್ಲಿ ಇಲ್ಲ ಕಾಲ್ ಮಾಡಿ ಅದಿದ್ ಮಾಡಿ ಹೆಂಗೋ ಒಟ್ಟು ಸಂಜೆ ತಕ ಮನೆ ಬಿಟ್ಟು ದೂರ ಹೋಗಿ ಕುಂತ ಸಂಜೆಗ್ ಮನೆ ಬಂದೇನಿ. ಸಂಜೆಗ್ ಮನೆ ಬಂದ್ಮ್ಯಾಗ ನನಗ ಆಗೋದಿಲ್ಲ ಮನ್ಯಾಗ ಇರಕಾಗದ. ಬಟ್ ನಾ ಹೋಗ್ತೇನಂತೇಳಿ ಲಾಸ್ಟಿಗೆ ಹೋಗಿ ಒಬ್ಬ ಗುರು ಹತ್ರ ಹೋಗಿ ಮೂವತ್ತು ಕಟ್ಟಿಸ್ಕೊಂಡು ಸೀರೆ ಉಟ್ಕೊಂಡ್ ಮನಿಗೆ ಬರ್ಬೇಕಂತ ಹೇಳ್ರಿ ಸರ. ಟ್ರೈ ಮಾಡಿ ಮನಿಗ್ ಕಾಲ್ ಮಾಡಿಡ್ರಿ ಅಂತ್ರ ಅಣ್ಣಾರ ನಂಬರ್ ಇತ್ತನಂತ. ನಿಮ್ ಬ್ರದರ್? ನಮ್ ಬ್ರದರ್. ನೀವ್ ಎಷ್ಟ್ ಜನ ಅಣ್ಣ ತಮ್ಮ? ಇಬ್ರಿ ಸರ್. ಇಬ್ರು 2 ಜನ ಅದೇವಿ. ಆಮ್ಯಾಗ ಕಾಲ್ ಮಾಡಿ ನಮ್ಮ ಅಣ್ಣ ಅಂದ, ನಮ್ಮ ಮನೆ ಬರೋದಾದ್ರ ಸೀರೆ ಉಟ್ಕೊಂಡ್ ಬರೋದಾದ್ರ ಬರ್ಬೇಡ, ಆಮ್ಯಾಗ ಪ್ಯಾಂಟ್ ಶರ್ಟ್ ಹಾಕೋದಾದ್ರ ಅಷ್ಟ ಮನಿ ಬರ. ಪ್ಯಾಂಟ್ ಶರ್ಟ್ ಹಾಕೊಂಡ್ರ ನೀವ್ ಹೊರಗ್ ಏನ್ ಮಾಡ್ತಿರೋ ಮಾಡ್ರಿ ಗೊತ್ತಿಲ್ಲ, ಬಟ್ ನಮ್ಮ ಮನೆಯೊಳಗ್ ಬರ್ಬೇಕಂದ್ರ ಹುಡುಗಾಗಿ ಬರ್ಬೇಕು. ಒಬ್ಬ ಇಲ್ಲಿಂದ ಹೋಗೋವಾಗ ಹೆಂಗ್ ಹೋಗ್ಯಾರೋ ಅದೇ ರೀತಿಯಾಗಿ ಹೊರಗ್ ಬಂತೆ. ಅಂದ್ರೆ ಅವಾಗ ನೀವು ಬಹಳ ದುಃಖ ಅನುಭವಿಸಿರಿ. ಹೇಳ್ಬೇಕಂದ್ರ ಆಗ್ತಿಲ್ಲ ಸರ್, ಅದಕ್ಕೆ ಕಾಮನ್ ಹಂಗ ಆಗ್ತದೆ. ಮತ್ ಈಗ ನೀವು ಅಂದ್ರ ಮನೆಯಿಂದ ದೂರ ಇದ್ದೀರಾ? ಇಲ್ಲ ಸರ್, ನಮ್ಮ ಪಪ್ಪ ಒಂದ್ಸರ ಕಾಲ್ ಮಾಡಿದ್ರು. ನಮ್ಮ ಪಪ್ಪ 8 ದಿವಸ ಮನೆ ಬಿಟ್ಟು ಹೊರಗಿದ್ದ. 8 ದಿವಸ ಆದ್ಮೇಲೆ ನಮ್ಮ ಪಪ್ಪ ಹೇಳಿದ್ರು, ಇಲ್ಲ ಸ್ವಲ್ಪ ಯಾರೋ ಏನ್ ಅನ್ಕೊಳ್ಳಿ, ಬಟ್ ನಾವ್ ಬಿಟ್ಟು ಕೊಡೋದಿಲ್ಲ. ಎಷ್ಟಿದ್ರು ಹೆತ್ತ ಕಾರಣ, ಏನೋ ಒಂದ್ ಟೈಮಿನ ಏನೋ ಒಂದ್ ಪರಿಸ್ಥಿತಿ ಆಗೈತಿ, ಬಟ್ ಮನೆ ಬಿಟ್ಟು ಹೋಗ್ಬೇಡ,
ಮನೆ ಬಾ, ಯಾರು ಏನಾದ್ರು ಪರವಾಗಿಲ್ಲ, ಯಾರೇನು ಬೈದ್ರು ಪರವಾಗಿಲ್ಲ, ನನ್ನ ಮನೇಲಿ ನನ್ನ ಜೊತೆ ನೀನು ಇಟ್ಕೊಂತೀನಿ, ಯಾರೇನ್ ಮಾಡಕ್ಕಾಗಲ್ಲ. ಬಟ್ ನಾನ್ ಮಾಡಿದ್ರು ಖಾಲಿ, ನೀನ್ ಮಾಡಿದ್ರು ಖಾಲಿ, ಭಗವಂತನ ಮುಷ್ಟಿ ಒಳಗೈತಿ, ಅವಂಗ ಏನ್ ಇಂಟಾನ ಏನ್ ಬರ್ದ ನಂಗೆ ಆಗಕ್ ಬೇಕ ಬಾ ಅಂತ ನನ್ನ ಮನೆ ಕರೆದ್ರಿ. ನಮ್ಮಪ್ಪ ಏನಾದ್ರು ಮದುವೆ ಬಗ್ಗೆ ಏನಾದ್ರು ಮಾತುಕತೆ ಎಲ್ಲ ನಿರ್ಧಾರ ಆಗೈತ್ರಿ ಸರ್. ಆಕ್ಚುಲಿ ಹೇಳ್ಬೇಕಂದ್ರ ನನ್ ಮದ್ವಿ ಬಿ ಆಗೈತ್ರಿ. ಮದ್ವೆ ಬಿ ಆಗಿತ್ತು. 2 ಹುಡುಗರು ಅದಾವ್ರಿ, 2-3 ಹುಡುಗರು ಅದಾವ್ರಿ. ಎಷ್ಟನೇ ವಯಸ್ಸಲ್ಲಿ ಮದುವೆ ಆಯ್ತು ನಿಮ್ದು? 18 ವರ್ಷ ಇನ್ನ ಮುಗ್ದಿರ್ಕಿಲ್ರಿ ಸರ್. ಅಂದ್ರೆ 18 ವಯಸ್ಸಿಗೆ ನಿಮ್ಮಲ್ಲಿ ಆಲ್ರೆಡಿ ಅದು ಬದಲಾವಣೆ, ಹುಡುಗಿ ಆಗಿ ಬದಲಾವಣೆ ಸ್ಟಾರ್ಟ್ ಆಗೈತೇನು? ಇನ್ನು ಅಷ್ಟೊಂದು ಮನ್ಯಾಗ ಏನ್ ಹೇಳಿಲ್ಲಗೇನ್ರಿ, ಬಟ್ ಸ್ಟಾರ್ಟ್ ಆಗಿತ್ತು. ಬಟ್ ಹೇಳಿಲ್ಲಗೇನ್ರಿ. ನನಗೆ ಜೀವನ ಏನೋ ಅನ್ನೋದಿತ್ರಿ, ನಾನು ಒಬ್ಬ ಹುಡುಗನ ಜೊತೆ ಜೀವನ ಮಾಡ್ಬೇಕು ಅನ್ನೋದಿತ್ರಿ. ಮತ್ ನೀವ್ ಹೆಂಗ್ ಮದ್ವಿ ಹೆಂಗ್ ಒಪ್ಕೊಂಡ್ರಿ ಅವಾಗ? ಪರಿಸ್ಥಿತಿ ಒತ್ತಡಕ್ ಏನ್ ಮಾಡಕ್ ಆಗ್ಲಿಲ್ರಿ. ಮದ್ವೆ ಆಯ್ತು. ಮದುವೆ ಆಯ್ತು. ಆಮೇಲೆ ಹೆಂಗೋ ಜೀವನ ಆಗಿತ್ತು ಆ ತಾಯಿ ಕೃಪೆಯಿಂದ. ಮದ್ವಿ ಅದ, 3 ಮಕ್ಕಳು ಅದು ಅಂತ. ಆಮ್ಯಾಗ ನನಗ ಯಾರಿಗೆ ಬಂದಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನ್ ಕೆಲ್ಸಕ್ಕೆ ಹೋಗೋ ಟೈಮಲ್ರಿ ದಿನ ಹೋಗ್ತಾ ತಾಯಿಗೆ ಕಪ್ರ ಹಚ್ಚಿ ಹೋಗ್ತಿದ್ನಿ. ಬರೋವಾಗ ನಮಸ್ಕಾರ ಮಾಡಿ ಬರ್ತಿದ್ರಿ. ಕೆಲ್ಸಕ್ಕೆ ಹೋಗುವಾಗ ಕೊಕೊಟ್ನೂರ್ ರೀ ಸರ್. ಕೊಕೊಟ್ನೂರ್ ತಾಯಿಗೆ ಹೋಗೋತನ ಕಪ್ರ ಹಚ್ಚಿ ತಾಯಿ ಕೈ ಮುಗ್ದು ಹೋಗ್ತಿದ್ದೆ. ಬರೋವಾಗ್ನು ತಾಯಿ ಕೈ ಮುಗ್ದು ಬರ್ತಿದ್ದೇನೆ. 1 ತಿಂಗಳು 1 ದಿವ್ಸ ಕಮ್ಮಿ ಇರ್ತಾನ ಆ ತಾಯಿ ನನ್ ಮನೆಯವ್ರಿಗೂ ಬಂದಿದ್ಲು. ಅಂದ್ರೆ ಮದುವೆ ಆದ್ಮೇಲ್ರಿ ಸರ್. ತಾಯಿನ ನನ್ ಮನೆಯವ್ರಿಗೂ ಬಂದ ಅಂದ್ರ ಬೆಳಗಿನ ನಸಿಗಿನ ಜಾವ 3 ಗಂಟೆಕ ಬ್ರಾಹ್ಮಿ ಮುಹೂರ್ತ ಅಂತ ಸ್ಟಾರ್ಟ್ ಆಗ್ತೈತಿ. ಹೌದ್ರಿ. ಆ ಬ್ರಾಹ್ಮಿ ಮುಹೂರ್ತ 3 ಗಂಟೆಕಂದ್ರ ನನ್ ಮನೆ ಬಂದಿಡ್ರಿ ಸರ್. ಆ ತಾಯಿನ ಬಂದಿದ್ಲು. ಬಂದ, ಇಲ್ಲ ನನಗ ನಿನ್ ಬೇಕ, ನಿನ್ ಮನೆ ಬಿಟ್ಟು ಹೊರಗ್ ಬಾ, ನಿನ್ಗೇನಾದ್ರೂ ಬಿ ನಾನ್ ನೋಡ್ಕೊಂತೇನೆ, ನಿನ್ಗ ಖಾಲಿಗೆ 1 ಮುಳ್ಳು ಚುಚ್ಚಿರುನು ಆ ನೋವು ಕಮ್ಮಿ ಮಾಡೋಂತ ಶಕ್ತಿ ನನಗೈತಿ. ನೀವ್ ಹೊರಗ್ ಬಾ, ನೀ ಸೀರೆ ಉಡ್ಬೇಕು, ನೀ ಮುತ್ತು ಕಟ್ಟಬೇಕು, ನನಗ್ ಬೇಕಂತೇಳಿ ಆ ತಾಯಿ ಹೇಳ್ದಾಗ ನಾನೇ ಜಿತ್ತ ಎದ್ದೇನ್ರಿ ಸರ್. ಎದ್ದ ತಾಯಿ ಕೈ ಮುಗದ ನಾ ಮಲ್ಗಿದ್ ಹಾಸಿಗೆ ಜಗ್ಗಿ ಹೋಗೋದೇನ್ರಿ. ನಿಂತ ತಾಯಿ ಕೈ ಮುಗದ್ ಕೇಳಿ, ತಾಯಿ ನನ್ಗ ಹಿಂಗ ಆದ್ರ ಬ್ಯಾಡ, ನಾವು ಏನೋ ಒಂದು ಪರಿಸ್ಥಿತಿ ನಿನ್ ಭಕ್ತಿ ಮಾಡೀನಿ, ಬಟ್ ನೀ ನನಗ್ ಒಲಿದಿ, ಇದು ನನ್ನ ಸೌಭಾಗ್ಯ ಐತಿ, ಬಟ್ ಈಗ ಹೆಂಗದೆ ಹಿಂಗ ಇರವ, ನಾನು ಹಿಂಗ ಚಂದ ಇಡ ಅಂತ ಏನ್ರಿ. ಅಂದ್ರೆ ಒಬ್ಬ ಪುರುಷನಾಗಿ ಕಂಟಿನ್ಯೂ ಆಗ್ಬೇಕಂತ ನಿಮ್ಗೆ ಇಷ್ಟ? ಹಾ ಸರ್. ಅವಾಗ ಆದ್ಮ್ಯಾಗಿಲ್ಲ ಅಂತ ಅಂದ್ರ ಒಪ್ಪಲಿಲ್ರಿ ತಾಯಿ. ಇಲ್ಲ ನನಗ್ ಬೇಕು, ನೀ 8 ದಿವಸ ಹೋದ್ರ ಪರವಾಗಿಲ್ಲ, 8 ವರ್ಷ ಆದ್ರ ಪರವಾಗಿಲ್ಲ, ನೀ ನನಗ್ ಬೇಕಂತ ತಾಯಿನ ಬೇಡ್ಕೊಂಡ್ ನಾ ಬ್ಯಾಡತ್ 9 ವರ್ಷದವರೆಗೂ ಕಷ್ಟಪಟ್ಟೇನ್ರಿ. 9 ವರ್ಷದವರೆಗೂ ನಾನ್ ಇದ್ ಬದಲಾವಣೆ ಆದ್ಮ್ಯಾಲ ನನ್ ತಂದೆನೂ ಏನ್ ಅನ್ಬೇಕ ಬಿಡ್ಬೇಕು ಅನ್ನೋ ಮಾತುಗಳು ಉಳಿಸ್ಲಿಲ್ಲ. ಎಲ್ಲ ಮಾತಾಡಿದ್ರು. ಏನ್ ಅನ್ಬೇಕು, ಏನ್ ಮಾತಾಡ್ಬೇಕು ಅದೆಲ್ಲ ಮಾತಾಡಿ, ಅದೆಲ್ಲ ಬೈದು, ಅದೆಲ್ಲ ಅಂದೆಲ್ಲ ಮುಗಿಸಿಟ್ಟಿದಾರೆ ಸರ್. ಹೊರಗಿನ ಜನ ಬಿ ಅದ ರೀತಿಯಾಗಿ ಮಾತಾಡಿದಾರೆ, ಬಟ್ ನಮ್ಮ ಒಳಗಿನ ಮಂದಿನೂ ಕೂಡ ಇದ ರೀತಿನೇ ಮಾತಾಡ್ಯಾರ. ಈಗ ನಿಮ್ ತಂದೆ ತಾಯಿ ನಿಮ್ ಸಂಪರ್ಕದ ಅದಾರಿ ಸರ್. ಈಗ ಅದಾರಿ, ಬಟ್ ಅವಾಗ ಇರ್ಲಿಲ್ರಿ. ಹೊರಗಿನ ನಮ್ದು ಕಳ್ಳ ಬಳ್ಳಿ ಆಗ್ಲಿ ಅಥವಾ ಹೊರಗಿನ ಜನ ಆಗ್ಲಿ ಬಹಳ ಕೆಟ್ಟ ಅಂದ್ರ ಒಂಥರ ಅಸಹ್ಯವಾಗಿ ಮಾತಾಡ್ಯಾರ. ಬಹಳ ಕೆಟ್ಟ ಅಸಹ್ಯವಾಗಿ ಮಾತಾಡ್ಯಾರ. ಅವೆಲ್ಲ ಅವ್ರು ಏನೋ ಮಾತಾಡಿದ್ರು ಬಿ ನನ್ ಒಳಗ್ ನಟಿಸ್ಕೊಂಡೇನಿ. ಯಾಕಂದ್ರ ನಾನು ಹೊರಗ ಪ್ರಪಂಚಕ್ಕೆ ನಾ ಹಿಂಗ ಅದಿನಂತ ಹಂಚ್ಕೋಬಾರ್ದು ಅನ್ನೋದು ನನ್ನ ಆಸೆ. ಬಟ್ ತಾಯಿ ಕೃಪೆದಿಂದ ನನ್ಗೆ ಹಿಂಗ ಆಗತ್ತದ ಅಂದ್ ಬಳಕ್ ನಾ ಯಾವಾಗ ಇದನ್ನ ಧೈರ್ಯವಾಗಿ ಇದನ್ನ ಹೊರಗೆ ಚೆಲ್ಲೇನಂದ್ರ ರೀ, ಆ ತಾಯಿನ ಜಿತ ನನಗೆ ಸೀರೆ ಉಡಿಸಿ ಮುತ್ತಿ ಕಟ್ಟು ಹೊರ ತಂದ ಅಂದ್ ಬಳಕ್ ನಾ ಯಾಕೆ ಸಮಾಜಕ್ಕೆ ಹಂಚಬೇಕು ಅನ್ನೋದು ಒಂದು ಉದ್ದೇಶಕ್ಕಾಗಿ ಇವಾಗ ಪ್ರಪಂಚಕ್ಕೆಲ್ಲ ಹೇಳೇನ್ರಿ. ಈಗ ನೀವು ಡೈಲಿ ಏನ್ ಮಾಡ್ತೀವಿ ನಿಮ್ಮ ಹೊಟ್ಟೆಪಾಡಿಗೋಸ್ಕರ? ಈಗ ವಿಶೇಷವಾಗಿ ನಿಮ್ ತರ ಇದನ್ನು ಯಾವ್ದೋ ನೌಕರಿ ಕರ್ಕೊಳಂಗಿಲ್ಲ, ಕೆಲಸದಲ್ಲಿ ಯಾರು ಸೇರ್ಸ್ಕೊಳಂಗಿಲ್ಲ, ಯಾಕಂದ್ರೆ ನಿಮ್ದೊಂದು ಬೇರೆ ಗುಂಪಂತ ಜನ ತಿಳ್ಕೊಂಡಿರ್ತಾರೆ. ನೀವ್ ಈಗ ಏನ್ ಹೊಟ್ಟೆಪಾಡಿಗೆ ಏನ್ ಮಾಡ್ತೀರಿ ನೀವು? ಹೊಟ್ಟೆಪಾಡಿಗೆ ಅನ್ನಪ್ಪ ಅಂದು ಅಂಗಡಿ ಬೇಡ್ತೀವ್ರಿ. ಎಲ್ಲಿ ಜಾತ್ರೆ, ದೇವ್ರ ಜಾತ್ರೆಗಳಿರತ್ತ ಅಥವಾ ಫಂಕ್ಷನ್ಗಳಿರ್ತಾವ, ಅಲ್ಲಿ ಹೋಗ್ತೀವ್ರಿ, ಬೇಡ್ತೀವ್ರಿ. ಯಾರು 10 ರೂಪಾಯಿ ಕೊಡ್ತಾರು, ಯಾರು 5 ರೂಪಾಯಿ ಕೊಡ್ತಾರ್ರಿ. ಅವಿಷ್ಟು ಕಲೆಕ್ಷನ್ ಮಾಡ್ಕೊಂತೀವಿ. ಹೊಟ್ಟೆ ಜೀವನ ಹೆಂಗೊಂದು ಹೊಟ್ಟೆ ಪಾಡನ್ನ ನಡೆಸ್ತೀವ್ರಿ ಸರ್. ಅಂದ್ರೆ ದಿನ ಹೆಚ್ಚು ಕಮ್ಮಿ ಎಷ್ಟು ನಿಮ್ಗ ಕಲೆಕ್ಷನ್ ಆಗ್ತೈತೆ ಅಂದಾಜ? ಅಂದ್ರೆ ಈಗ ನಿಮ್ಗೊಂದು ಕುಟುಂಬ ನಡೆಸ್ಬೇಕು, ನೀವು ಈ ಸ್ಥಿತಿಯಲ್ಲಿ ಇದ್ರು ಕೂಡ ನಿಮ್ಮ ಮದುವೆ ಆದವ್ರು ನಿಮ್ ಜೊತೆ ಇದಾರ, ಮಕ್ಳು ಅದಾರ, ಅವ್ರನ್ನೆಲ್ಲ ಸಂಭಾಳಿಸ್ಬೇಕು. ಸೊ ಹೆಂಗ ನೀವು ಸಂಭಾಳಿಸ್ತೀರಿ? ನಿಮ್ ಖರ್ಚೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ನೀವು? ಒಂದ್ ದಿವ್ಸಕ್ಕ 800-900 ಇಷ್ಟ ಆಗ್ತೈತ್ರಿ ಸರ.
ಬಟ್ ಯಾರೋ ಇವತ್ತು ಒಬ್ರಿಗಿಲ್ಲ ಅಂತಾರ, ಸರಿ ರೀ ಸರಿ ಅಣ್ಣ ಅಂತ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ನೆಕ್ಸ್ಟ್ ಕೊಡ್ತಾರ್ರಿ. ಎಷ್ಟೋ ಹೆಂಗೋ ಅಲ್ಪ ಸ್ವಲ್ಪ ಬಂದಿದ್ ಕೆಲವೊಂದು 700 800 ಅಥವಾ 1000 ಆಗತ್ತೆ. ಅಷ್ಟ್ರೊಳಗಡೆ ನಾವು ನಮ್ ಜೀವನನ ಸಾಗಿಸ್ತೀವಿ ಸರ್. ಅಂದ್ರ ಬರೀ ಹತ್ತನೇಳಗ ಅಷ್ಟ ಇದ್ ಮಾಡ್ತಿರೋ ಮತ್ ಬೇರೆ ಕಡೆ ಹೋಗಿರ್ತಿದ್ವು? ಅಂದ್ರ ನಾವ್ ವಾರ ಬೇಡ್ಬೇಕಂದ್ರೆ ಇಲ್ಲಿ 10 ಅಷ್ಟು ಬೇಡ್ತೀನ್ರಿ. ಎಲ್ಲಾ ಜಾತ್ರೆ ಅಥವಾ ಫಂಕ್ಷನ್ ಇದ್ರ ಹೊರಗಡೆ ಹೋಗ್ತೀವಿ. ನಿಮ್ಗೆ ಹೆಂಗ ಅನ್ಸತ್ ಈಗ? ಅಂದ್ರೆ ಈಗ ರೂಢಿ ಆಗೈತಿ. ಫಸ್ಟ್ ಟೈಮ್ ಈಗ ನೀವು ಮೊದಲು ಏನೋ ಒಂದು ಮೇಸ್ತ್ರಿ ಕೆಲಸ ಮಾಡ್ತಿದ್ರಿ. ಹೌದ್ರಿ ಸರ್. ಮೇಸ್ತ್ರಿ ಕೆಲಸ ಆದ್ಮೇಲೆ ನಿಮ್ ಜನ ಸೇರದೇ ಇರೋ ಉದ್ದೇಶಕ್ಕಾಗಿ ನೀವು ಈ ಕೆಲ್ಸಕ್ಕೆ ಬಂದ್ರಿ. ಫಸ್ಟ್ ಟೈಮ್ ಬಿಡುವಾಗ ನಿಮ್ದು ಅನುಭವ ಹೆಂಗಿತ್ತು? ಅಂದ್ರೆ ಈಗ ಉದಾಹರಣೆ ನಾನು ಹೋಗಿ ಒಂದು ಅಂಗಡಿಗೆ ಬಿಡ್ಬೇಕಂದ್ರೆ ಒಂಥರ ಮುಜುಗರ ಇರ್ತೈತಿ, ತುಂಬಾ ಆಗ್ತೈತ್ರಿ. ತುಂಬಾ ಆಗ್ತೈತಲ್ಲ. ಅಂದ್ರೆ ಫಸ್ಟ್ ಟೈಮ್ ನೀವು ಹೋದಾಗ ನಿಮ್ಗೆ ಹೆಂಗ್ ಫೀಲ್ ಆಯ್ತು? ಹೆಂಗ ಅವಾಗ ಮಂದಿ ರಿಯಾಕ್ಷನ್ ಹೆಂಗಿತ್ತು? ನನ್ ಮೊದಲನೇ ಸರ ಸೀರೆ ಉಟ್ಟು ಹೊರಗಡೆ ಬಂದಾಗ ಒಂದ್ ಅಂಗಡಿ ಮ್ಯಾಗ ಹೋಗಿ ನಿತ್ಕೋಬೇಕಂದ್ರ ಒಂಥರ ಅಸಹ್ಯ ಅನಿಸ್ತಿತ್ರಿ ಸರ್. ಅಸಹ್ಯ ಅಂದ್ರೆ ಅದು ಅನಿವಾರ್ಯ ಆಗಿತ್ತು ನಿಮಗಲ್ಲ? ಅನಿವಾರ್ಯ ಆಗಿತ್ತು. ಬಟ್ ಅವ್ರು ಏನಂತಾರ, ಬೈತಾರೇನ, ಏನಂತಾರೇನ, ನಗ್ತಾರನ ಅಥವಾ ಟಿಂಗಲ್ ಮಾಡ್ತಾರೇನಂತೇಳಿ ತುಂಬಾ ಭಯ ಆಗ್ತಿರು. ಒಂಥರ ಮುಜುಗರ. ನಾನು ಒಂದ್ ಅಂಗಡಿ ಮುಂದ ಹೋಗಿ ನಿಂತ್ಕೊಂಡ್ ಅಣ್ಣ ಕೊಡೋ ಅಂತ ಬೇಡ್ಬೇಕಂದ್ರ ಸೆರಗನ ಹಿಂಗ ತಲೆ ಮೆಚ್ಕೊಂಡು ಮುಸುಕ್ ಹಾಕೋತಿದ್ದೆ. ಹೌದೌದು, ಮುಖ ಮುಚ್ಕೊಂಡು. ಅಂದ್ರ ಒಂಥರ ಅಸಹ್ಯ. ಅಂದ್ರೆ ನನ್ಗೇನೋ ಅನಿವಾರ್ಯ ಪರಿಸ್ಥಿತಿ ನಾನು ಹೊರಗಡೆ ಬಂದೆ. ಬಟ್ ಇವಾಗ ನಾನು ಕೇಳಿದವ್ರು ಏನಂತಾರೇನಂತೇಳಿ ಈ ತರ ಒಂಥರ ಮುಜುಗರ ಆ ತರ ಎಲ್ಲ ಆಗ್ತು. ಬಟ್ ನನ್ಗೊಬ್ಬ ವ್ಯಕ್ತಿ ಹೇಳ್ದ, ನಮ್ ಎಲ್ಲಾ ಬೈದಿರೋ ತಂದೆನೆ ಪ್ರೋತ್ಸಾಹ ಮಾಡ್ದ. ಆಮೇಲೆ ಎಲ್ಲಾ ಮುಗ್ದೋದ್ ಕತೆ, ಇನ್ ಜೀವನ ಹೆಂಗಿರತ್ತೋ ಹಂಗ್ ಸಾಗ್ಬೇಕು, ನಿನ್ ಜೀವನ ನೀನ್ ನೋಡ್ಕೊ ಅಂತ ಹೇಳ್ಬಿಟ್ರು. ಅಂದ್ರೆ ಈಗ ನಿಮ್ ತಂದೆಯವ್ರು ನಿಮ್ಗೆ ಒಪ್ಕೊಂಡಾರ? ಇವಾಗ ಒಪ್ಕೊಂಡಾರ ಅಂದ್ರೆ 1.5 ವರ್ಷ ಆಯ್ತು ಒಪ್ಕೊಂಡಾರ. ಇದಕ್ಕಿಂತ ಪೆಲ್ಲ ನಾನ್ ತುಂಬಾ ಕಷ್ಟಪಟ್ಟೇನ್ರಿ ಸರ್. ಒಬ್ಬರಿಗೆ 10 ರೂಪಾಯಿ ಕೇಳ್ಬೇಕಂದ್ರ ಅವ್ರ ಏನ್ ಬೈತಾರೇನಂತ ಭಯ ಆಗ್ತಿತ್ತು. ಹೌದೌದು, ನೋಡ್ತೀವಿ ನಾವು ಸಿನಿಮಾಗಳಲ್ಲಿ ನೋಡ್ತೀವಿ. ಎಷ್ಟೋ ಸಿನಿಮಾಗಳಲ್ಲಿ ಅವ್ರನ್ನ ಟೀಕೆ ಮಾಡೋದು, ಹೇಳ್ಸೋದು, ಕೆಲವರು ಹೊಡಿತಾರ. ನಿಮ್ಗೆ ಯಾವ್ದಾದ್ರು ಆತರ ಕೆಟ್ಟ ಅನುಭವ ಆಗ್ಯಾವ? ಯಾರಾದ್ರೂ ಬಡ್ದಿರೋದಾಗ್ಲಿ, ಯಾರಾದ್ರೂ ಕೆಟ್ಟದಾಗಿ ಬೈದಿರೋ? ಸಾಕಷ್ಟು ನನ್ ಜೊತೆ ಜಗಳ ತೆಗಿದಾರ ಸರ್. ನಮ್ಮೊಳಗಾಗ್ಲಿ ಅಥವಾ ಹೊರಗಡೆನಾಗ್ಲಿ ಸಾಕಷ್ಟು ಜನ ಜಗಳ ತೆಗ್ದಿದ್ದಾರೆ. ನೀನ್ ಇಲ್ಯಾಕ್ ಬಂದಿದ್ಯಾ, ಇಲ್ಯಾಕ್ ಬೇಡ್ತಿದ್ಯಾ, ನಾವ್ ಯಾಕೆ ನಿನ್ ಕೊಡ್ಬೇಕು, ನಾವ್ ಏನಕ್ಕೋಸ್ಕರ ನಿನಗ್ ಕೊಡ್ಬೇಕು. ಅಂದ್ರೆ ಅವ್ರಿಗೆ ನಿಮ್ಮ ನಿಮ್ಮ ಹಿನ್ನೆಲೆ ಗೊತ್ತಿಲ್ಲ, ನಿಮ್ದೇನು ಗೊತ್ತಿಲ್ಲ ಅನ್ನೋದಕ್ಕೆ ಅವ್ರು ಕೆಲವೊಬ್ರು ಇದ್ ಮಾಡ್ತಾರೆ. ತುಂಬಾ ಜನ ಅಂದಾರ ಸರ್. ಕೆಲವರು ಹೊಡೆಯಕ್ಕೂ ಬಂದಿದಾರ್ರಿ. ಹೊಡೆಯಕ್ ಬಂದಿದಾರ. ಬಾಯಿಂದ ಬೈಬೇಕಂದ್ರೆ ಅಸಹ್ಯವಾಗಿ ಬೈದಿದಾರ. ಅವಾಗ ನೀವು ಹೆಂಗ್ ನೀವು ಹೆಂಗ್ ಕಂಟ್ರೋಲ್ ಮಾಡ್ತೀರಿ, ಅಥವಾ ಅವ್ರಿಗೆ ಏನ್ ರೆಸ್ಪಾನ್ಸ್ ಮಾಡ್ತೀರಿ? ಬಟ್ ನಾನು ಅವ್ರಿಗೆ ಏನ್ ಅನ್ಬೇಕಂತ ಬಾಯಿ ಬರ್ತಿರ್ಲಿಲ್ಲ. ಬಟ್ ನನ್ನ ಒಳಗಡೆ ನಾನ್ ಆ ದೇವ್ರ ನನ್ಗೆ ಈ ಪರಿಸ್ಥಿತಿ ತಂದಿರ್ಲಿಲ್ಲ ಅಂದಿದ್ರೆ ನಾನ್ ಯಾಕೆ ಇವ್ರಿಂದ ಬಯಸ್ಕೊತಾ ಇದ್ದೆ, ನಾನ್ ಯಾಕೆ ಇವ್ರಿಂದ ಅನ್ಸ್ಕೋಬೇಕಿತ್ತು. ಈ ತರ ನನ್ನೊಳಗೆ ನಾನೇ ಅದನ್ನ ನೋಡ್ಕೊಂಡು ತುಂಬಾ ಹತ್ತಿದೀನಿ ಸರ್. ನಾನು ಕೂತ್ಕೊಂಡು ಅವ್ರ ಅಂಗಡಿನ ಬಿಟ್ಟು ಎಲ್ಲೋ ಒಂದ್ ಯಾರೇ ಇರ್ದೇ ಇರೋ ಜಾಗ ಕೂತ್ಕೊಂಡು ತುಂಬಾ ಹತ್ತಿದೀನಿ ಸರ್. ನಾನು ತುಂಬಾ ಹತ್ತು ಆಮೇಲೆ ನಾನೇ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ಮುಂದಿನ ಅಂಗಡಿಗೆ ಹೋಗಿ ಬೇಡಿ ಹೊಟ್ಟೆ ಪಾಡಿಗೆ ಬೇಡಿ ಹೊಟ್ಟೆ ಸಾಕ್ತಾ ಇದೀನಿ ನಾನು. ಈಗ ನಿಮ್ಮ ಒಂದು ಇದರಲ್ಲಿ ಎಷ್ಟು ತರಹದ ಜನ ಇರ್ತಾರ? ಅಂದ್ರೆ ನಾವು ಕೇಳಿರೋ ಪ್ರಕಾರ ಮಂಗಳಮುಖಿಯರ್ ಇದಾರ, ಚಕ್ಕ ಅಂತಾರ, ಹಿಜಡಾ ಅಂತಾರ. ಈ ತರ ಎಷ್ಟು ವಿಧ ಅದಾವ ನಿಮ್ ಕಡೆ? ನಿಮ್ ಇದ್ರಲ್ಲಿ ಒಂದು ಕಮ್ಯುನಿಟಿ ಒಳಗಡೆ ಎಷ್ಟು ತರ ಅದ ನಿಮ್ಗೆ ಗೊತ್ತಿರೋ ಪ್ರಕಾರ? ನನ್ ಗೊತ್ತಿರೋ ಪ್ರಕಾರ ಎರಡು. ಅಂದ್ರೆ ಈಗ ನಾವು ಒಂದೇ, ಅವರು ಒಂದೇನೆ. ಆದ್ರೆ ನಾವು ತಾಯಿ ಹೆಸರ ಮೇಲೆ ನಾವ್ ಏನು ಮಾಡದೇ ಇರೋರು. ಆಕ್ಚುಲಿ ಇದು ಬದಲಾವಣೆ ಅಂದ್ರೆ ಒಬ್ಬ ಗಂಡ್ಸ್ ಮಗ ಸೀರೆ ಉಟ್ಕೋಬೇಕು ಅಂದ್ರೆ ತಾಯಿ ತನ್ನ ಮನೆವರೆಗೂ ಹೋಗಿ ಅವನ್ನ ಹೊರಗಡೆ ಇಲ್ದಿರೋ ತಲೆಯಲ್ಲಿ ತುಂಬಿ, ಅಂದ್ರೆ ಆ ಮನುಷ್ಯ ಸೀರೆ ಉಡಕ್ಕಿಂತ ಮೊದ್ಲು ಯಾರು ಇರ್ದೇ ಇರೋ ವಾತಾವರಣ, ಯಾರು ಇರ್ಬಾರ್ದು ಅಂತ ಸ್ಥಳಕ್ಕೆ ಹೋಗಿ ಕೂಡೋದು. ಜಾಸ್ತಿ ಅವನಿಗೆ ಏನು ಯೋಚನೆನೇ ಬರಲ್ಲ. ಯೋಚನೆ ಅಂದ್ರೆ ಸರ್ ನಾನ್ ಮನೆ ಒಳಗೆ ಇರ್ಬೇಕು, ನಾನ್ ಈ ತರ ಇರ್ಬೇಕು, ಆ ತರ ಇರ್ಬೇಕು ಯೋಚನೆ ತಲೆಯಲ್ಲಿ ಬರೋದಿಲ್ಲ. ಅವನ್ಗೇನು ಯೋಚನೆ ಇರುತ್ತೆ ಅಂದ್ರೆ ಜಾಸ್ತಿ ತಾಯಿ ಬಗ್ಗೆ ಯೋಚನೆ, ದೇವ್ರ ಬಗ್ಗೆ ಯೋಚನೆ ಮಾಡೋದು, ಅಂದ್ರೆ ಮುಂದಿನ ಬಗ್ಗೆ ಯೋಚನೆ ಮಾಡೋದು. ನಾನು ಆ ಕಡೆ ಹೋಗ್ಬೇಕು, ನಾನು ಇಲ್ಲಿ ಯಾಕಿರ್ಬೇಕು, ಈ ತರ ಯೋಚನೆ ಮಾಡ್ತಿರ್ತಾನ. ಅಂದ್ರೆ ಆ ತಾಯಿನೇ ಅವ್ರ ತಲೆಯಲ್ಲಿ ಆ ತರ ತುಂಬ್ತಾರ. ತಾಯಿ ಅಂದ್ರೆ ಯಾವುದು? ಎಲ್ಲಮ್ಮ ತಾಯಿ ರೀ. ಯಾಕೆ ಇಷ್ಟೊಂದು ದೇವರಿದ್ರು ನೀವು ಎಲ್ಲಮ್ಮನ ಯಾಕೆ ನಡ್ಕೊಳ್ತೀರಿ?
ಅದು ಒಂದು ಹೆಣ್ಣು, ಯಾಕಂದ್ರೆ ಜೋಗಪ್ಪ ಅನ್ನೋ ಒಂದು ಹೆಸರಿನ ಸೃಷ್ಟಿ. ಹ್ಮ್ ಆ ತಾಯಿ ಮನಸ್ಸಿ ನಾವು ಬಂದ್ಮೇಲೆ ಆ ತಾಯಿನೇ ನಮ್ಗೆ ಜಾಸ್ತಿ. ಹ್ಮ್ ಅವರ ಮುಖ್ಯ. ಅವರೇ ಮುಖ್ಯ ಸರ್. ಬೇರೆ ದೇವ್ರಿಗೆ ಹೋಗೋದು, ಕಾಯಿ ಹೊಡಿತೀವಿ, ಕಪ್ರ ಹಾಸ್ತೀವಿ, ನಮಸ್ಕಾರ ಮಾಡ್ತೀವಿ, ಭಕ್ತಿ ಮಾಡ್ಬೋದು. ಆದ್ರೆ ನಮಗ್ ಆಸರೆ ಅಂತ ಅಂದ್ರೆ ತಾಯಿನೇ ತಾಯಿ, ಜಾಸ್ತಿ. ತಾಯಿ ಎಲ್ಲಮ್ಮ ತಾಯಿ, ಎಲ್ಲಮ್ಮ ತಾಯಿನೇ ಸರ್. ನಾನು ಅವ್ರಿಗೆ ಸರ್ ನಾವು ಜಾಸ್ತಿ. ಹ್ಮ್ ಮತ್ತೊಂದು, ಈಗ ನಿಮ್ಮಲ್ಲಿ ಅದು ಈ ತರ ಚಪ್ಪಾಳೆ ಹೊಡೆಯುವ ಪದ್ಧತಿ ಅದು ಯಾಕೆ ಬಂತು? ಅದ್ರದ್ದೇನು ಉದ್ದೇಶ? ಅಂದ್ರೆ ಇದು ಏನಾದ್ರು ಸಿಗ್ನಲ್ ಐತೇನ್ರಿ ಅದ್ರದ್ದೇನಾದ್ರು? ಹೌದು ಸರ್. ಹ್ಮ್ ಅಂದ್ರೆ ನಾವು ಜೋಗಪ್ಪ ಅನ್ನೋದಕ್ಕೆ ಒಂದು ಕಾರಣ. ಹ್ಮ್ ನೀವು ಒಳಗಡೆ ಇರ್ಬೋದು, ಅಂಗಡಿ ಬೇಡಕ್ ಹೋದಾಗ ನೀವು ಒಳಗಡೆ ಇದ್ರಿ ಅಂತ ಅನ್ಕೊಳ್ಳಿ, ಬಟ್ ಹೊರಗಡೆ ನಾವು ಇರ್ತೀವಿ, ನೀವು ಅಂಗಡಿಯಲ್ಲಿ ಇರೋದಿಲ್ಲ. ಆವಾಗ ನಾವು ಆ ತರ ಚಪ್ಪಾಳೆ ಹೊಡೆದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಂದ್ರೆ ಇವರು ಜೋಗಪ್ಪ ಬಂದಿದ್ದಾರೆ, ಒಬ್ಬ ಮಂಗಳ ಮಿಕ್ಕಿ ನನ್ನ ಅಂಗಡಿ ಬಂದಿದ್ದಾರೆ ಅಂತ. ಅದಕ್ಕೋಸ್ಕರ ನಾನು ಅದೊಂದನ್ನ ಚಪ್ಪಾಳೆ ಹೊಡಿತೀವಿ. ನಾವು ಈ ತರ ಹೊಡೆದನ್ನ ನಾವು ಹೊಡೆಕ್ ಕೊಡಲ್ಲ, ಬೇರೆ ಯಾರಿಗೂ ಹೊಡೆಕ್ ಕೊಡೋದಿಲ್ಲ. ಯಾಕೆಂದ್ರೆ ಈ ಜೀವನ ಅಂದ್ರೆ ತುಂಬಾ ಕಷ್ಟವಾದ ಜೀವನ ಸರ್. ಅದಕ್ಕೋಸ್ಕರ ಯಾವ ಹುಡುಗರಾಗ್ಲಿ ನಮ್ಮನ್ನ ನೋಡಿ ಹೆಸರು ಪಟ್ಟ ಆತರ ಹೊಡಿತಾ ಇರ್ತಾರಲ್ಲ, ನಾವು ಅವ್ರಿಗೆ ಹೇಳ್ತೀವಿ, ಈ ತರ ಹೊಡಿಬೇಡಿ, ನನ್ನ ಜೀವನ ತುಂಬಾ ಕೆಟ್ಟದಿದೆ, ನಮ್ ಪರಿಸ್ಥಿತಿ ಬಹಳ ಗಂಭೀರ ಇದು, ಈ ತರ ನೀವು ಹೊಡಿಬೇಡಪ್ಪ, ನೀವು ಚೆನ್ನಾಗಿರ ಅಂತ ನಾವು ಅವ್ರಿಗೆ ತಿಳಿಸಿ ಹೇಳ್ಬರ್ತೀವಿ. ಅಂದ್ರೆ ಜಾಸ್ತಿ ಚಪ್ಪಾಳೆ ಹೊಡೆಯೋದು ಮತ್ತೆ ಒಂಬತ್ತು ಅನ್ನೋದು. ಒಂಬತ್ತು, ಅದೇ ಒಂಬತ್ತು ಅಂದ್ರೆ ಚಕ್ಕ ಅನ್ನೋದು, ಒಂಬತ್ತು ಅಂತ ಕರೀತಾರೆ. ಆಮೇಲೆ ಕೂದ್ಲು ಈ ತರ ಅನ್ನೋದು, ಅಸಹ್ಯವಾಗಿ ಮಾತಾಡೋದು, ಈ ತರ ಎಲ್ಲ ತುಂಬಾ ಜನ ಮಾಡ್ತಾರೆ ಸರ್. ಅದಕ್ಕೋಸ್ಕರ ನಾವ್ ಅವ್ರಿಗೆ ಹೇಳ್ತಾ ಇರ್ತೀವಿ, ಬಟ್ ಬಾಯಲ್ಲ ಆ ತರ ನಮ್ಗೇನು ಅನ್ನಕ್ ಹೋಗ್ಬೇಡಿ. ನಮ್ಗೂ ನಿಮ್ ತರ ಒಂದ್ ಮನಸ್ಸಿದೆ, ನಿಮ್ ತರನು ಒಂದು ಜೀವನ ಇದೆ. ಹೌದು, ನಾವು ನಿಮ್ ತರ ಒಬ್ಬ ಮನುಷ್ಯನೇ, ನಮ್ಗೂ ಆ ತರ ಮಾಡಕ್ ಹೋಗ್ಬೇಡಿ. ನಮ್ಗೂ ಮನಸ್ಸು ನೋವತ್ತೆ, ನಿಮ್ಗೆ ಹೇಗ್ ಒಂದ್ ಮನ್ಸಿರತ್ತೋ ನಮ್ಗೂ ಕೂಡ ಹಾಗೆ. ನಾವಾಗ ಏನು ಬೇಕಾಗಿ ಮಾಡ್ಕೊಂಡಿದ್ದಲ್ಲ, ದೇವರು ಕೊಟ್ಟಿದ್ದೊಂದು ಕೊಟ್ಟಿರುವಂತದ್ದು. ನಾನು ಎಷ್ಟೋ ಜನ ಕೇಳಿದ್ದೀನಿ, ನೀನ್ ಯಾಕೆ ಈ ತರ ಆಗಿದೆ ಅಂದ್ರೆ, ನಾನು ಎಷ್ಟೋ ಜನ ಕೇಳಿದೀನಿ, ನಾನು ಆದ ಅನುಭವನ ಮಾತ್ರ ಹೇಳಿದ್ದೀನಿ. ಮತ್ ಈಗ ನೀವು ಈ ತರ ಇದ್ದೀರಿ, ನಿಮ್ಮಲ್ಲಿ ಅಜ್ಜ ಮುತ್ತಜ್ಜರಲ್ಲಿ ಯಾರಾದ್ರೂ ಈ ತರ ಇದ್ರು, ಅಥವಾ ನಿಮಗ್ ಆಗಿರುವಂತ ಮುಂದ್ ಮಕ್ಕಳಲ್ಲಿ ಈ ತರ ವ್ಯಕ್ತಿಗಳಾಗ್ತಾರೋ, ಅದ್ರ ಬಗ್ಗೆ ಏನಾದ್ರು? ಅಂದ್ರೆ ಈಗ ನಿಮಗ 2 ಜನ ಮಕ್ಕಳು, ಅವರು ಆ ತರ ಹುಡ್ತಾರೋ, ಅಥವಾ ನಿಮ್ಮಲ್ಲಿ ನಿಮ್ಮ ಹಿರಿಯರು ಯಾರಾದ್ರೂ ಈ ತರ ಇದ್ರ? ಇಲ್ಲ ಸರ್, ಅದು ಹೆಂಗ ಡಿಪೆಂಡ್ ಆಗುತ್ತೆ? ಅದು ನಮ್ ಹಿರಿಯರಾಗ್ಲಿ ಅಥವಾ ತಾತ ಮುತ್ತಾತಗಳಾಗ್ಲಿ ಯಾರು ಇರ್ಲಿಲ್ಲ. ಬಟ್ ನನಗ್ ತಿಳಿದಷ್ಟು ಮಟ್ಟಿಗೆ ನಮ್ ತಂದೆ ಆಗ್ಲಿ ನಮ್ ತಾಯಿಲಿ ಯಾರು ಹೇಳಿಲ್ಲ, ನಾ ತರ ಇದ್ದಾರೆ ಅಂತ ಯಾರು ಹೇಳಿಲ್ಲ ನಂಗೆ. ಬಟ್ ಇಲ್ಲ ಅಂತ ಹೇಳಿದಾರೆ, ಬಹುಶಃ ಇರ್ಲಿಲ್ಲ ಅನ್ಸತ್ತೆ. ಇರ್ಲಿಲ್ಲ. ಇನ್ ಮುಂದೆ ಜೀವನದಲ್ಲಿ ಆ ತಾಯಿಗೆ ಬಿಟ್ಕೊಟ್ಟಿರೋದು, ಮುಂದೆ ಯಾರು ಬೇಕಾದ್ರೂ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಅನಿಸಿಕೆ ಪ್ರಕಾರ ಆ ತರ ಒಬ್ಬ ಮನೆಯಲ್ಲಿ ಒಬ್ಬ ಜೋಗಪ್ಪ ಆಗಿ ಹುಟ್ಟಿದಾನಂತಂದ್ರೆ ಅವ್ರ ಮನೆ ವಾತಾವರಣಕ್ಕೆ ಆತರ ಇರಲ್ಲ ಸರ್, ಇರಲ್ಲ. ಮುಂದೆ ಹುಟ್ಟಬಹುದಂತಿಲ್ಲ, ಹುಟ್ಟುತ್ತಾರೆ ಅಂತಾನು ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಹುಟ್ಟೋದಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಬಹಳ ಅಪರೂಪ ಆತರ ಇರೋ ವ್ಯಕ್ತಿ. ಅಪರೂಪ ಸರ್, ಅಪರೂಪ. ಸೊ ನಿಮ್ಮ ಕಮ್ಯುನಿಟಿಯಲ್ಲಿ ಅಂದ್ರೆ ಈಗ ವ್ಯಕ್ತಿಯ ಕಾಮದ ಬಗ್ಗೆ ಆಗ್ಲಿ, ಮೋಹದ ಬಗ್ಗೆ ಆಗ್ಲಿ, ಹೇಗಿರುತ್ತೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಅಂದ್ರ ಯಾವ ತರ ವ್ಯಕ್ತಿ ಮೇಲೆ ನಿಮ್ಗೆ ಮೋಹ ಆಗುತ್ತೆ, ಕಾಮ ಆಗುತ್ತೆ, ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಮೊದಲ ಚಿಕ್ಕಯ್ಯ ಅಂತ ನಿಮ್ಮ ಹೆಸರಿತ್ತು. ಹೌದ್ರಿ ಸರ್. ಈ ಗೀತಾ ಅಂತ ಇದ್ದಾಗಿರಿ. ಸೊ ಆ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಏನ್ ವ್ಯತ್ಯಾಸ ಇದಾವ? ಅವಾಗ ಹುಡುಗ ಆಗಿರ್ಬೇಕು ಅನ್ನೋ ಆಸೆ ಸರ್, ಬಟ್ ಇವಾಗ ಒಂದು ಹೆಣ್ಣಾಗಿ ಬದಲಾಗಿದೆ ಅಂದ್ಮೇಲೆ ಒಂದು ಹೆಣ್ಣಿನ ಆಸೆ. ನಮಗೂ ಜೀವನ ಹಿಂಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಬಟ್ ನಾನು ಒಬ್ಬ ಹುಡುಗ ಚೆನ್ನಾಗಿದ್ದಿದ್ದ ಅಂದ್ರೆ ಅವನ್ನ ನೋಡ್ಬೇಕು ಅಂದ್ರೆ ಒಂಥರ ಏನೋ ಒಂಥರ ಆಸೆ, ಅಟ್ರಾಕ್ಷನ್ ಆಗುತ್ತೆ ಅವ್ರ ಕಡೆ. ಹೌದು ಸರ್, ಆಕರ್ಷಣೆ ಆಗುತ್ತೆ. ಅಂದ್ರೆ ಒಳಗಡೆ ಹೆಣ್ಣಿನ ಮನಸ್ಸು ಇರುತ್ತಲ್ಲ ಸರ್, ಆ ಹೆಣ್ಣಿನ ಮನಸ್ಸ ಒಂದು ಹುಡುಗನ ಆಕರ್ಷಣೆ ಜಗ್ಗತ್ತೆ, ಅಟ್ರಾಕ್ಷನ್ ಆಗುತ್ತೆ. ನೀವು ಬಾಲ್ಯದಲ್ಲಿ ಇದ್ದಾಗ ಅಂದ್ರೆ ಸುಮಾರು ಒಂದು 15 ವರ್ಷದ ಇದ್ದಾಗ ಅವಾಗ ಹೇಗಿತ್ತು ಮನಸ್ಸು? ಅವಾಗ ಈ ತರ ಏನು ಇರ್ಲಿಲ್ಲ ಸರ್, ಈ ತರ ಏನಿರ್ಲಿಲ್ಲ. ಈಗೆಲ್ಲ ಯೂಶುವಲ್ ಆಗಿ 10th ಅಂದ ಕೂಡಲೇ ಎಲ್ಲ ಆಲ್ಮೋಸ್ಟ್ ಲವರ್ಸ್ ಇರ್ತಾರ. ಒಬ್ಬ ಹುಡುಗಗೆ ಒಂದು ಹುಡುಗಿ ಪ್ರೀತಿ ಮಾಡ್ತಿರ್ತಾನ, ಅಥವಾ ಪಿಕ್ಚರ್ ನೋಡಿ ಏನೋ ಲವ್ ಬೆಳಿತೈತಿ, ಹುಡುಗಿ ನೋಡ್ತಾನ. ಆ ತರ ನಿಮ್ಗೆ ಬಾಲ್ಯದಲ್ಲಿ ಇತ್ತ? ಆ ತರ ಏನು ಅಷ್ಟೊಂದು ಇರ್ಲಿಲ್ಲ ಸರ್ ನಮ್ಗೆ, ನಾವು ನ್ಯಾಚುರಲ್ ಆಗೇ ಇದ್ವಿ ಸರ್ ಅವಾಗ. ಬಟ್ ಇವಾಗ ಈ
ವೇಷ ಬದಲಾದ್ಮೇಲೆನೆ ಒಂದು ಆಸೆ ಅನ್ನೋದು ಹುಟ್ಟುತ್ತೆ ಸರ್. ಓಕೆ. ನಿಜವಾಗ್ಲೂ ಆಸೆ ಆಗಿದ್ರ ಬಗ್ಗೆ ನಿಮ್ಗೆ ಖುಷಿ ಇದೆಯೋ ಅಥವಾ ಗಿಲ್ಟ್, ತಿರಸ್ಕಾರ ಭಾವ? ಆವಾಗ ಒಂದ್ ರೀತಿಯಲ್ಲಿ ಖುಷಿ ಇತ್ತು, ಬಟ್ ಇವಾಗ ಇಲ್ಲ ಸರ್. ಮತ್ ನಿಮ್ಮ ಹೆಂಡತಿಯ ಜೊತೆ ನೀವು ಹೇಗಿದ್ದೀರಾ? ಅಂದ್ರೆ ಅವ್ರು ನಿಮ್ಗೆ ಒಪ್ಕೊಂಡಿದಾರ ಅಥವಾ ಹೌದು ಸರ್, ಜಗಳ ಮಾಡ್ತಾರ ಮನೆಯಲ್ಲಿ? ಜಗಳ ಅದೇನಿಲ್ಲ ಸರ್, ಬಟ್ ಇವಾಗ ಏನೋ ಟೈಮ್ ಮುಗ್ದೋಗಿದೆ, ಬಟ್ ಏನ್ ಮಾಡಕ್ಕಾಗಲ್ಲ ಅಂತ ಅವ್ರು ಒಪ್ಕೊಂಡು ಚೆನ್ನಾಗಿದ್ದಾರೆ ಸರ್. ಗ್ರೇಟ್. ಅಂದ್ರೆ ಸ್ವತಃ ನಿಮ್ ತಂದೆ ತಾಯಿಯವ್ರು ಸಪೋರ್ಟ್ ಮಾಡ್ಲಾದ್ರು ನಿಮ್ಮ ಹೆಂಡತಿಯವ್ರು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಿಜಕ್ಕೂ ಹೇಳ್ಬೇಕಂದ್ರೆ ನನ್ಗೆ ಬಹುಶಃ ನನ್ನ ತಾಯಿನೂ ಅವರು ಒಂದೇ ಅನ್ಸತ್ತೆ ಇವಾಗ. ಯಾಕೆಂದ್ರೆ ಹೊರಗಡೆ ನಾನು ಮನೆ ಬಿಟ್ಟು ಒಬ್ಳೇ ಇದ್ದಿದ್ರೆ ಏನೋ ಒಂದು ಇರ್ತಿತ್ತು, ಕಷ್ಟನಾಗ್ಲಿ ಸುಖನಾಗ್ಲಿ ಪ್ರೋತ್ಸಾಹ ಇರ್ಲಿ ಅಥವಾ ಯಾರು ಸಪೋರ್ಟ್ ಮಾಡ್ಲಿ ಅಥವಾ ಬಿಡ್ಲಿ, ಹೊರಗಡೆ ಜೀವನ ಹೆಂಗೋ ಇರ್ತಿತ್ತು. ಬಟ್ ಇವಾಗ ನಾನು ಕುಟುಂಬದೊಂದಿಗೆ ಇದ್ದೀನಿ ಅಂದ್ರೆ ನನ್ಗೂ ಒಂಥರ ಅಸಹ್ಯ ಅನಿಸ್ತಿದೆ. ಯಾಕಂದ್ರೆ ಒಂದ್ ಜೀವನ ನನಗ್ ಸಪೋರ್ಟ್ ಮಾಡ್ತಾ ಇದೆ, ಬಟ್ ನಾನು ಯಾಕೆ ಈ ತರ ಆಯ್ತು ಅಂತ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಅಂದ್ರೆ ಇವಾಗ ನಾನು ಆದ್ಮೇಲೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಮಾಡಕ್ಕಾಗಲ್ಲ ಸರ್. ನನ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನ್ ಸೀರೆ ಉಟ್ಕೊಂಡು ಮನೇಲಿ ಸೀರೆ ಉಟ್ಕೊಂಡು ಇರ್ಬೇಕು, ಅವರು ಸೀರೆ ಉಟ್ಕೊಂಡು ಹೇಗೆ ವಿಚಿತ್ರ ಅನ್ಸುತ್ತೆ. ಒಂಥರ ವಿಚಿತ್ರ ಅಂದ್ರೆ ತುಂಬಾ ಕೆಟ್ಟ ಅನ್ಸುತ್ತೆ ಸರ್. ಈಗ ನಿಮ್ಮ ಮಕ್ಕಳು ಎಷ್ಟು ವಯಸ್ಸಿನವ್ರು ಇದಾರೆ ಈಗ? ನನ್ ಮೊದಲನೇ ಮಗ 12 ವರ್ಷ ಇದೆ ಸರ್. ಅಂದ್ರೆ ಎಲ್ಲರೂ ತಿಳುವಳಿಕೆ ಇದ್ದಾರೆ ಆಲ್ಮೋಸ್ಟ್. ನನ್ ಇದಕ್ಕೆ ಹೊರಗಡೆ ಬರ್ಬೇಕು ಅಂತ ಅಂದ್ರೆ ನನ್ ಮಗನ್ ಕೇಳಿದೀನಿ ಸರ್. ನನ್ ಮೊದ್ಲ ಅವ್ರು ಮೊದ್ಲಿಗೆ ಬೇಡ ಅಂತ ಇದ್ದ ಹುಡುಗ. ನಾನು 12 ವರ್ಷದ ಹುಡುಗನಿಗೆ ಅಷ್ಟೇನ್ ಗೊತ್ತಾಗುತ್ತೆ ಅವ್ರಿಗೆ? ಅವನು ಆವಾಗ 9 ವರ್ಷದ ಇದ್ದ. 9 ವರ್ಷದ ಮಗ ಇದ್ದಾಗ ನಾನು ಕೇಳ್ದೆ, ನಾನು ಹೋಗ್ತಾ ಇದ್ದೀನಿ, ನಾನು ಮುತ್ತು ಕಟ್ಕೋಬೇಕು, ಸೀರೆ ಉಟ್ಕೋಬೇಕು, ನಾನು ಹೋಗ್ಲಾ? ನಮ್ಮ ಹುಡುಗ ಮೊದ್ಲಿಗೆ ಹೇಳಿದ ಬೇಡ ಅಂದ. ಬೇಡ ಅಂತ ಹೇಳಿದ್ಮೇಲೆ ನನಗೆ ತುಂಬಾ ಕಷ್ಟ ಆಯ್ತು. ಅದು ಒಂಥರ ದುಃಖ, ತುಂಬಾನೇ ಫೀಲಿಂಗ್ ಆಯ್ತು. ಆಮೇಲೆ ನಾನು ಮತ್ತೆ ಕೇಳ್ದೆ ನನ್ನ ಮಗನ, ಏನ್ ಮಾಡಕ್ಕಾಗಲ್ಲಪ್ಪ, ಮತ್ತೆ ನಿನ್ ಬರಹದಲ್ಲಿ ಅದೇ ಇದ್ದಿದ್ರೆ ಬೇಡ, ಅದು ಹೋಗೋದಿಲ್ಲ, ಬಿಡಕ್ಕಾಗಲ್ಲ, ಮಾಡ್ಕೊಂಡ್ ಬಾ ಅಂತ ಹೇಳಿದ್ಮೇಲೆ ನಾನು ಹೋಗಿದ್ದು. ಮತ್ ಈಗ ನಿಮ್ಮ ಮಕ್ಳು ನಿಮ್ಗೆ ಏನಂತ ಕರೀತಾರ? ಅಪ್ಪ ಅಂತಾರೆ. ಅಪ್ಪ ಅಂತ ಕರೀತಾರೆ? ಅಪ್ಪನೇ ಅಂತಾರೆ ಸರ್. ಬಟ್ ಅದ್ರ ಬಗ್ಗೆ ನಿಮ್ಗೆ ಖುಷಿ ಐತೆ ಅಪ್ಪ ಅಂತ ಕರೆದ್ರೆ? ಬಟ್ ಇವಾಗ ಏನ್ ಮಾಡಕ್ಕಾಗಲ್ಲ ಸರ್, ಇವಾಗ ಖುಷಿನೇ ಪಡ್ಬೇಕಲ್ವಾ. ನಾವೇ ದುಃಖ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಯಾರು ಕೊಡ್ಬೇಕು ಸರ್? ಅವರ ಮಕ್ಕಳ ಮುಖನಾದ್ರೂ ನೋಡಿ ನಾವು ಖುಷಿ ಪಡ್ಲೇಬೇಕಲ್ವ ಸರ್. ಮೊದಲು ನೀವೆಲ್ಲ ನಾಟಕ ಡ್ರಾಮಾ ಎಲ್ಲ ಮಾಡಿದಿರಿ ಅಂತಂದ್ರಿ. ಹೌದು ಸರ್. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು? ಅಂದ್ರೆ ಯಾವ ವಯಸ್ಸಲ್ಲಿ ನಾಟಕ ಮಾಡ್ತಿದ್ರಿ, ಡ್ರಾಮಾ ಮಾಡ್ತಿದ್ರಿ? ಅದನ್ನ ಬಿಟ್ಟು ಯಾಕೆ ಅಂದ್ರೆ ಅಲ್ಲೇ ಸಂಪಾದನೆ ಮಾಡ್ಬೋದು ನೀವು ಹಣವನ್ನ. ಈ ತರ ಅಂಗಡಿಗಳನ್ನು ತಿರುಗಾಡೋಕ್ಕಿಂತನೂ ನಾಟಕ ಮಾಡಿ ನೀವು ಆರಾಮಾಗಿ ಸಂಪಾದನೆ ಮಾಡ್ಬೋದು. ಯಾಕಂದ್ರೆ ನಿಮ್ಮಲ್ಲಿ ಒಂದು ಒಳ್ಳೆ ಕಲೆ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಅದನ್ನ ಯಾಕೆ ಕಂಟಿನ್ಯೂ ಮಾಡ್ಲಿಲ್ಲ? ಅದು ಇವಾಗ್ಲಾದ್ರೂ ಕಂಟಿನ್ಯೂ ಇದೆ ಸರ್. ಅದು ನೀವು ಮಾಡಿರುವಂತ ಯಾವ್ದಾದ್ರು ಫೇಮಸ್ ನಾಟಕದ ಹೆಸರು ಹೇಳ್ಬೋದೇನ್ರಿ? ನಾನು ಮೊದ್ಲಿಗೆ ಕಲ್ತಿದ್ದು ಶಿವಸಿದ್ಧ ಬಿರುಶ್ವರ. ಅಂದ್ರೆ ನಾಟಕದ ಟೈಟಲ್ಗಳು? ಅದೇ ಸರ್, ಅದು ನಾಟಕದ ಹೆಸರು ಶಿವಸಿದ್ಧ ಬಿರುಶ್ವರ, ಅರ್ಥಾತ್ ನಾರಾಯಣನ ಗರ್ವಭಂಗ. ಗರ್ವಭಂಗ ಸರ್. ಸೊ ನಾಟಕದ ಬಗ್ಗೆ ಬಹಳ ಆಸಕ್ತಿ ಇದೆ ಅಂತ ಅಂತೀರಾ. ಯಾವ್ದಾದ್ರು ಒಂದು ಹಾಸ್ಯದ ಒಂದು ಡೈಲಾಗ್ ಹೇಳ್ರಿ, ಅಥವಾ ಒಂದು ದುಃಖದ ಒಂದು ಡೈಲಾಗ್ ಹೇಳ್ಬೋದು. ಸೊ ನಿಮ್ಗೆ ಯಾವ ಇಷ್ಟ ಅಲ್ಲ ಒಂದೊಂದು ಡೈಲಾಗ್ ಹೇಳ್ರಿ, ನಿಮಗೆ ಫೇವ್ರೇಟ್ ಆಗಿರುವಂತದ್ದು, ನಮ್ಗೆ ಇಷ್ಟ ಆಗುವಂತದ್ದು. ನನಗೆ ಜಾಸ್ತಿ ಇಷ್ಟ ಅಂದ್ರೆ ಸರ್ ದುಃಖದಿಂದ ತುಂಬಾ ಇಷ್ಟ ಬಾಳ ನನಗೆ. ಒಂದು ಸಣ್ಣ ಝಲಕ್ ಅದ್ರಾಗ ನಮ್ಮ ವೀಕ್ಷಕರಿಗಾಗಿ. ಓಕೆ ಸರ್, ಹೇಳ್ತೀನಿ ಸರ್. ಹೇ ಶಿವ, ಹಗಲು ರಾತ್ರಿ ನಿನ್ನ ಸೇವೆಯನ್ನು ಮಾಡುತ್ತಿದ್ದೇವಲ್ಲ ತಂದೆ. ನಿನ್ನ ಸೇವೆಯನ್ನು ಮಾಡುವುದರಲ್ಲಿ ನಾವೇನು ತಪ್ಪುಗಳನ್ನು ಮಾಡಿದ್ದೇವೆ? ನಮಗೆ ಬಂಜಿ ಎಂಬ ಪಟ್ಟವನ್ನು ಏಕೆ ಕಟ್ಟಿಸಿರುವ ತಂದೆ? ಸತಿ ಪತಿ ಹಗಲು ಇರುಳು ಸದಾವ ಕಾಲದಲ್ಲಿ ನಿನ್ನ ಸೇವೆಯನ್ನು ಮಾಡಿದ್ದೇವಲ್ಲ ತಂದೆ. ಯಾಕೆ ತಂದೆ ನಮಗಿಂತ ಪರೀಕ್ಷೆಯನ್ನು ತಂದುಡಿರುವೆ? ಹೇ ಶಿವ, ಈ ಜನರು ನಮಗೆ ಬಂಜಿ ಬಂಜಿ ಎಂದು ಕೂಗಿದರೆ ಆ ಶಬ್ದವನ್ನು ನನ್ನ ಕಿವಿಯಿಂದ ನಾನು ಹೇಗೆ ತಾಳಲಿ ತಂದೆ, ಹೇಗೆ ತಾಳಲಿ?
ಹೇ ಶಿವನೇ, ಈ ಜನರು ನಮಗೆ ಅಪನಿಂದೆಗಳನ್ನು ಮಾಡಿದರೆ ಆ ನಿಂದೆಗಳನ್ನು ಸಹಿಸಿಕೊಂಡು ಈ ಭೂಮಿಯ ಮೇಲೆ ಹೇಗೆ ಜೀವನ ಮಾಡುವುದು ತಂದೆ? ಹೇಳು ಶಿವನೇ. ಬಂಜೆ ಎಂಬ ಪಟ್ಟವನ್ನು ಕಟ್ಟಿಕೊಂಡು ಭೂಮಿಯಲ್ಲಿ ಬದುಕುವುದಾದರೆ ಹೇಗೆ? ಇಷ್ಟೊಂದು ಶಿಕ್ಷಿಸುವುದಕ್ಕಿಂತ ಒಮ್ಮೆ ಮರಣದಂಡನ್ನು ಒದಗಿಸಿದರೆ ಎಷ್ಟು ಸಂತೋಷವಾಗಿರುತ್ತದೆ. ಹೇ ದೇವ, ನಮಗೆ ಪುತ್ರ ಸಂತಾನವನ್ನು ಕರುಣಿಸಿ ಕಾಪಾಡು ತಂದೆ, ಕಾಪಾಡು. ಸೂಪರ್ ಅದ್ಭುತ ಆಕ್ಟಿಂಗ್ ಸರ್. ಏನ್ ಆಕ್ಟಿಂಗ್, ಸೂಪರ್ ಆಕ್ಟಿಂಗ್ ನೋಡಿ ರಿಯಲ್ ಕಣ್ಣಾಗ ಬಂದವರು. ಅದ್ರೊಳಗ ಪಾತ್ರ ಇನ್ವಾಲ್ವ್ ಆಗ್ತಾರಲ್ರಿ, ಪಾತ್ರ ಇನ್ವಾಲ್ವ್ ಆಗೋದ್ರಿಂದ ಕ್ಲಿಯಾರಿಟಿ ಬಂದ್ಬಿಡ್ತು. ಮಸ್ತ್ ಆಕ್ಟಿಂಗ್. ಯಾವ್ದಾದ್ರು ಒಂದು ಸಿಟ್ಟಿನ ಅಥವಾ ಒಂದು ಸೀರಿಯಸ್ ಡೈಲಾಗ್ ಹೇಳ್ಬೋದು ಅಂದ್ರ ನಟಕದ ಅವ್ರ ಹೆಸರು ತಂದು ಹೇಳ್ರ ನಡೀತೇನ್ರಿ? ಏನ್ ಬೇಕಾದ್ರೆ ಹೇಳಿ. ನೋಡಿ ಸಂಗಬಸಪ್ಪ, ನಿನ್ನ ಮಗ ಮರಣ ಹೊಂದಿದ್ದರಿಂದ ನನ್ನ ತಮ್ಮನಿಗೆ ತಕ್ಕ ಶಿಕ್ಷೆಯನ್ನು ಕೊಡಲು ಬಂದಿದ್ದೆ. ಹೇಳು, ಈಗ ನಿನ್ನ ಮಗನು ಪುನರ್ಜೀವಿತನಾಗಿದ್ದಾನೆ. ಆದ್ದರಿಂದ ಈಗ ನಿನಗಾವ ಶಿಕ್ಷೆಯನ್ನು ನೀಡಬೇಕೆಂಬುದು ನೀನೇ ಯೋಚನೆ ಮಾಡಿ ಹೇಳು. ನನ್ನ ತಮ್ಮನ ಸಣ್ಣ ತಪ್ಪಿಗಾಗಿ ಶಿಕ್ಷೆಯನ್ನು ಕೊಡಲು ಬಂದಿದೆಯಲ್ಲವೇ? ಈಗ ನಾವು ಕೊಡಬೇಕೋ ಅಥವಾ ನೀನೇ ಶಿಕ್ಷೆಯನ್ನು ವಿಧಿಸಿಕೊಳ್ಳುವೆಯೋ ಯೋಚಿಸು. ಒಂದು ಕಾಮಿಡಿಯದು ಒಂದು ಡೈಲಾಗ್ ಝಲಕ್ ಅದನ್ನ ನೋಡ್ಬಿಡೋಣ ಬನ್ನಿ. ಅಯ್ಯ ಅದಕ್ಕೆ ಸಟ್ಟನ್ ಸರ್ವತ್ನ್ಯಾಗ ಏನ್ ಪಿಳ್ಳಕಿ ಬೇನ ಹಾದಿಲ್ಲನ? ಅಯ್ಯ ಮನ್ಯಾ ನೀರಿಲ್ಲಾಗ್ಯವ, ನೀರ್ ತರಕ್ ಹೋಗುನು ಬಾರ. ಏಯ್ ಎತ್ತ ಅವ್ ನಿನ್ ಬ್ಯಾನ್ ಬರ್ಲಿ, ಸಿರಿ ಎತ್ತ ಅನ್ಲಿಲ್ಲ ಯವ್ವ, ನಿನಗ ಕೊಡಾ ಎತ್ತತ್ ಹೇಳಿನಿ. ಬಾರಿ ಸೂಪರ್. ಪ್ಲೀಸ್ ಇನ್ನೊಂದು ಕಾಮಿಡಿ ಡೈಲಾಗ್ ಯಾವ್ದಾದ್ರು ಭಾಳ ಮಸ್ತ್ ಇತ್ತು. ಓಕೆ ಸರ್. ಏಯ್ ಬಡ್ಕೋ, ಐ ಯಾನ್ ಐವ ಐ ನಿನ್ನ ಬ್ಯಾನ್ ಬರ್ಲಿ, ಕುಕ್ಕರ್ ಬಡ್ಕೋ ಅಂತ ಹೇಳಿನಿ. ಅಯ್ಯ ಹಂಗಲ್ಲ, ಸಿರಿ ನೀರಿಗೆ ಜಾಡ್ಸಿ ಎತ್ತಿ ಬಡ್ಕೊಂಡು ತಳ್ಕೊಂಡ್ರದು. ಇನ್ನು ಒಂದು ವಿಶೇಷ ಅಥವಾ ವಿಭಿನ್ನ ಕ್ವಶನ್ ಅಂತ ಹೇಳ್ಬೋದು. ನಮ್ಮ ಬಹಳ ಜನ ವೀಕ್ಷಕರ ತಲೆಯಿರುವಂಥದ್ದು, ನಿಮ್ಮಲ್ಲಿ ಹಾರ್ಮೋನಲ್ ಚೇಂಜ್ ಆಗಿರ್ಬೋದು, ಲಿಂಗ ಬದಲಾವಣೆ ಆಗಿರ್ಬೋದು, ಇದ್ರ ಬಗ್ಗೆ ಬಹಳ ಜನ ಕೇಳ್ತಾರೆ. ಅಂದ್ರೆ ನೀವು ಬಾಲ್ಯದಲ್ಲಿ ಒಬ್ಬ ಹುಡುಗ ಆಗಿದ್ರಿ, ಈಗ ಈ ಥರ ಆದ್ಮೇಲೆ ಏನಾದರೂ ದೈಹಿಕ ಬದಲಾವಣೆ ಏನ್ರಿ ಮಾಡ್ಕೊಂತೀರಾ ಅಥವಾ ಆಗಿರುತ್ತಾ ತಾನಾಗಿ ನ್ಯಾಚುರಲ್ ಆಗಿ ಆಗುತ್ತಾ, ನೀವಾಗ ಮಾಡ್ಕೊಂತೀರಾ? ಈ ಸರ್ ನ್ಯಾಚುರಲ್ ಅಂತೂ ಏನು ಆಗೋದಿಲ್ಲ. ಬಟ್ ಲೈಂಗಿಕರ ಬಗ್ಗೆ ಅಂದ್ರೆ ನಾವು ಲಿಂಗ ಪರಿವರ್ತನೆ ಮಾಡ್ಕೋಬಹುದು. ಲಿಂಗ ಪರಿವರ್ತನೆ ಮಾಡ್ಕೋಬಹುದು, ಆದ್ರೆ ನಾವು ಮಾಡ್ಕೊಳಲ್ಲ ಸರ್. ಯಾಕೆಂದ್ರೆ ನಮ್ಗೆ ತಾಯಿನೇ ಒಲ್ದ್ ಬಂದ್ಮೇಲೆ ನಾನು ತಾಯಿ ಹೆಸರ ಮೇಲೆ ಇದ್ದೀನಿ ಸರ್. ನಾನು ಮಾಡ್ಕೊಳ್ಳೋದಿಲ್ಲ. ಲಿಂಗ ಪರಿವರ್ತನೆ ಅಂದ್ರೆ ಅದನ್ನ ಹೆಂಗ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಮಾಡ್ಕೋಬೇಕು ಅಥವಾ ಡೈರೆಕ್ಟ್ ಆಗೇ ಮಾಡ್ತಾರೋ? ಇಲ್ಲ ಸರ್, ಡೈರೆಕ್ಟ್ ಆಗಿ ಮಾಡ್ತಾರೆ ಸರ್. ಅದಕ್ಕೆ ಯಾರಾದ್ರೂ ಹೆಡ್ ಏನಾದ್ರು ಒಂದು ಕಮಿಟಿ ಅಂತ ಇರ್ಬೋದಾ? ನಮ್ಗೆ ಗುರುಗಳಂತ ಒಬ್ರು ಇರ್ತಾರೆ ಸರ್. ನಾವು ಗುರುಗಳಿಗೆ ಅವ್ರು ಕೇಳ್ತಾರೆ, ನೀನು ಆಪರೇಷನ್ ಮಾಡಿಸ್ಕೊಂತೀಯ? ನಮ್ಗೆ ಇಷ್ಟ ಆದ್ರೆ ಮಾಡಿಸ್ಕೋಬಹುದು, ಇಲ್ಲ ಅಂದ್ರೆ ಬಿಡ್ಬೋದು ಸರ್. ಅದು ಚಾಯ್ಸ್, ನಿಮ್ಮ ಆಯ್ಕೆ. ನಮ್ಮ ಆಯ್ಕೆ ಸರ್ ಅದು. ನಮ್ಮ ಆಯ್ಕೆ ಮೇಲೆ ಡಿಫರೆನ್ಸ್ ಇರುತ್ತೆ. ಅಂದ್ರೆ ಕೆಲವರು ಈಗ ಹುಟ್ಟುವಾಗ ಗಂಡ ಆಗಿರ್ತಾರೆ, ಆಮೇಲೆ ಹಾರ್ಮೋನಲ್ ಚೇಂಜ್ ಆದ್ಮೇಲೆ ಅವರು ಹೆಣ್ಣಿನ ಲಿಂಗ ಇದ್ ಮಾಡ್ಕೊಂಡು ಮದುವೆ ಆಗ್ಬೋದು. ಹೌದು, ಅವ್ರವ್ರ ಆಯ್ಕೆ ಸರ್ ಅದು. ಮದ್ವೆನೂ ಆಗ್ಬಹುದು ಅಥವಾ ಹಾಗೇನೆ ಇರ್ಬೋದು. ಅಂದ್ರೆ ಒಂದು ಹುಡುಗ ಆಗ್ಲಿ ಒಂದು ಹುಡುಗಿ ಆಗ್ಲಿ ಅವ್ರಿಗೆ ನಮ್ಮಂತ ಹಾಗೇನಿಲ್ಲ. ಬಟ್ ಒಂದು ಹುಡುಗನ್ ಇವಾಗ ನನ್ಗೆ ಇಷ್ಟ ಆದ ಅಂತ ಅನ್ಕೊಳ್ಳಿ, ಬಟ್ ಹುಡುಗನ್ಗೆ ನಾನು ಇಷ್ಟ ಆಗಿದ್ರೆ ನಾವು ಮದುವೆ ಆಗ್ಬಹುದು. ಅವ್ರಿಗೆ ನಮ್ಗೆ ಏನ್ ಇಷ್ಟ ಇರ್ಲಿಲ್ಲ ಅಂದ್ರೆ ಅದು ನಮ್ಮ ನಿರ್ಧಾರ. ನಾವು ಹೀಗೇನೆ ಇರ್ಬಹುದು ಅಥವಾ ಬದಲು ಆಗ್ಬಹುದು ಸರ್ ಅದಕ್ಕೆ. ಸೊ ಈ ಮಂಗಳಮುಖಿಯರಲ್ಲಿ ಆಗಲಿ, ಜಿಡಾ ಚಕ್ಕಾಯಿ ಈ ತರ ಒಂದು ಕಮ್ಯುನಿಟಿಯಲ್ಲಿ ನೀವು ವ್ಯಕ್ತಿಯ ಕಾಮತೃಷಿ ಆಗಿರ್ಬೋದು, ಲೈಂಗಿಕ ಒಂದು ಆಸೆಯನ್ನು ನೀವು ಹೇಗೆ ತೃಪ್ತಿಪಡಿಸ್ಕೊಳ್ತೀರಿ? ಯಾವ ಒಂದು
ರೀತಿ? ಅದು ದೈಹಿಕದ ಜೊತೆ ಇತ್ತು ಅಂತಂದ್ರೆ ವ್ಯಾಮೋಹ ಅದ್ರ ಮೇಲೆ ಜಾಸ್ತಿ ಹೋಗೋದಿಲ್ಲ. ಅಂದ್ರೆ ಜಾಸ್ತಿ ದೈವ ಸಂಕಲ್ಪದ ಜೊತೆ ಇರುತ್ತೆ. ಅದು ದೈಹಿಕವಾಗಿ ನಂಬಿಕೊಂಡು ದೈಹಿಕದ ಜೊತೆ ಇರುತ್ತೆ. ಮತ್ತ ಅಷ್ಟರ ಹಾರ್ಮೋನ್ ಚೇಂಜ್ ರಿಂದ ಬಟ್ ನಮ್ಮಲ್ಲಿ ನಾವು ಈ ತರ ಇದ್ರ ಮೇಲೆ ಆಸೆ ಹುಟ್ಟತಂದ್ರೆ ಆಸೆ ಮೇಲೆ ಹೆಚ್ಚು ನಮ್ಮ ಪ್ರಮಾಣ ಬೇರ್ತಾ ಇರುತ್ತ ಅಂತಂದ್ರೆ ಅದ್ರ ಮೇಲೆ ನಾವು ತೃಪ್ತಿ ಪಡ್ಕೋಬಹುದು ಒಂದು ಹುಡುಗನ ಜೊತೆ. ಅಂದ್ರೆ ಹುಡುಗನ್ಗೂ ಒಪ್ಪಿಗೆ ಇರ್ಬೇಕು, ಬಟ್ ನಮ್ಗುನು ಒಪ್ಪಿಗೆ ಇರ್ಬೇಕು. ಎರಡು ಸಮಾಗಮವಾಗಿ ಒಪ್ಪಿಗೆ ಇದ್ರೆ ತೃಪ್ತಿ ಪಡಬಹುದು. ಮತ್ ನೀವು ನಿಮ್ಮ ತರಹ ವ್ಯಕ್ತಿಗಳನ್ನ ಸಮಾಜದಲ್ಲಿ ಯಾವ ತರ ಗುರುತಿಸ್ತೀರಿ? ಅಂದ್ರೆ ಈಗ ಒಬ್ಬ ವ್ಯಕ್ತಿ ಇದಾನ, ಅವು ನೋಡಾಕ ಹುಡುಗನ್ ತರ ಇರ್ತಾರೆ, ಬಟ್ ಅವನಲ್ಲಿ ಒಳಗಡೆ ಫೀಲಿಂಗ್ ಹುಡುಗಿ ತರ ಐತಂದ್ರೆ ನೀವು ಹೇಗ್ ಗುರ್ತಕ್ ಸಾಧ್ಯ ಅದು? ಆ ಮನುಷ್ಯ ನೋಡಕ್ ಹುಡುಗನೇ, ಬಟ್ ಒಳಗಡೆ ಫೀಲಿಂಗ್ ಇರತ್ತೆ. ಬಟ್ ಅವನ ನಡೆಯುವಾಗ ನಡವಳಿಕೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಬರುತ್ತೆ. ಧ್ವನಿ ಚೇಂಜ್ ಆಗಿರ್ಬೋದು, ನಡವಳಿಕೆ ಚೇಂಜ್ ಆಗಿರ್ಬೋದು. ನಡವಳಿಕೆ ನಡೆಯುವಾಗ ಆ ನಡವಳಿಕೆ ಸ್ವಲ್ಪ ಚೇಂಜ್ ಬರುತ್ತೆ. ಆಮೇಲೆ ಅವನ ಫೀಲಿಂಗು ಜಾಸ್ತಿ ಲೇಡೀಸ್ ಆಗಿರುತ್ತೆ. ಅಂದ್ರೆ ನಾವು ಅವನು ಗುರುತಿಸ್ಬೇಕು ಅಂತಂದ್ರೆ ನಾವು ಅವನ ಜೊತೆ ಮಾತಾಡುವಾಗಲಿ ಅಥವಾ ಏನೋ ಒಂದು ಚರ್ಚೆ ಮಾಡುವಾಗಲಿ ಅವನ ಮಾತಾಡುವಾಗ ಅವನು ಮಾತಾಡೋ ಮಾತುಗಳೇ ಚೇಂಜಸ್ ಬರುತ್ತೆ. ಅದನ್ನ ನಾವು ಗುರುತಿಸ್ತೀವಿ. ಇದ್ರಾಗ ನಾ ಹೇಳಕ್ ಇಷ್ಟ ಪಡತ್ತೀನ್ರಿ, ಹೊರಗಡೆ ಜನ ಆಗ್ಲಿ ಅಥವಾ ನಮ್ಮೊಳಗಡೆನ ಜನನಾಗ್ಲಿ ಯಾರು ಆಗ್ಲಿ ಯಾರಿಗೂ ಅಸಹ್ಯ ಪಡಬೇಡಿ, ಯಾರಿಗೂ ಟಿಂಗಲ್ ಮಾಡಬೇಡಿ, ಅಸಹ್ಯ ಪಡಿಸ್ಬೇಡಿ. ಒಬ್ಬ ವ್ಯಕ್ತಿ ಇವಾಗ ನನ್ನ ತರ ಇರೋ ವ್ಯಕ್ತಿನ ಆಗ್ಲಿ ಅಥವಾ ಹೊರಗಿನ ಜನರಾಗ್ಲಿ ಯಾರಿಗೂ ಮನಸ್ಸನ್ನ ನೋಯಿಸಕ್ ಇಷ್ಟಪಡ್ಬೇಡಿ, ಮನಸ್ಸನ್ನು ನೋಯಿಸ್ಬೇಡಿ. ಜಸ್ಟ್ ಅವ್ರಿಗೂ ರೆಸ್ಪೆಕ್ಟ್ ಕೊಟ್ಟ ಸಾಕು, ಗೌರವ ಕೊಟ್ರೆ ಅಷ್ಟು ಸಾಕು. ನಾವು ನಮ್ಗೆ ಒಂದು ಗೌರವನ ನೀವು ಕೊಟ್ರೆ ನಾವು ನಿಮ್ಗೊಂದು ಗೌರವನ ಕೊಡ್ತೀವಿ. ಬಟ್ ನೀವು ಅಸಹ್ಯವಾಗಿ ನಡ್ಕೊಂಡ್ರೆ ಅಂತಂದ್ರೆ ಇವ್ರೇನ್ ಬಿಡು ನಮ್ಗೆ ಅಸಹ್ಯ ಪಡಿಸ್ತಾರೆ ಅಂತ ನಮ್ಮ ಒಳಗಡೆ ದುಃಖ ಹೆಚ್ಚಾಗಿ ಬಟ್ ನಮ್ಗೆ ಏನ್ ಮಾಡಕ್ಕಾಗಲ್ಲ. ಆದ್ರೆ ಯಾವುದೇ ಮಂಗಳಮುಖಿ ಆಗ್ಲಿ ಜೋಗಪ್ಪುಗಳಾಗ್ಲಿ ದಯವಿಟ್ಟು ಯಾರಿಗೂ ಯಾರು ಹೇಳ್ಸ್ ಮಾತಾಡ್ಬೇಡಿ. ಎಲ್ಲರೂ ನಮ್ಮ ಹಾಗೆ ಒಬ್ಬ ಮನುಷ್ಯ ಇದ್ದಾನ ಅಂತ ಹೇಳಿ, ನಮ್ಮಗೇನೆ ಒಂದು ಜೀವನ ಅಂತ ಹೇಳಿ ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ, ಪ್ರೀತಿಯಿಂದ ಗೌರವಿಸ್ಕೊಳ್ಳಿ, ಪ್ರೀತಿಯಿಂದ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈಗ ನೀವು ಒಂದೊಂದ್ ಕಡೆ ದುಡ್ಡಿನ ಕಾಯಿನ್ ಅನ್ನ ಹಲ್ಲಲ್ಲಿ ಕಚ್ಚಿ ಮತ್ತೆ ವಾಪಸ್ ಕೊಡ್ತೀರಿ, ಅಂಗಡಿಯವ್ರಿಗಾಗ್ಲಿ ಯಾವ್ದೋ ವ್ಯಕ್ತಿಗಾಗ್ಲಿ. ಅದರಿಂದ ಏನ್ ಲಾಭ? ಅಥವಾ ನೀವಾಗೆ ನಿಮ್ ಮನಸ್ಸಿಂದ ಕೊಡ್ತಿರೋ ಅಥವಾ ನಾವು ಹೇಳಿದ್ಮೇಲೆ ಕೊಡ್ತಿರೋ? ಹೇಗದು? ನಾವು ನಮ್ಮ ಮನಸ್ಸಿನಿಂದಾನು ಕೊಡ್ತೀವಿ ಸರ್, ಬಟ್ ಅವ್ರು ಕೇಳ್ಬೇಕನ್ನೋ ಅವ್ರ ಮನಸ್ಸಲ್ಲೇ ಇರತ್ತಲ್ಲ. ಒಬ್ಬ ದೇವರಿಗೆ ಒಬ್ಬ ಭಕ್ತ ಯಾವ ರೀತಿ ಬೇಡ್ಕೊಂತಾನೋ ನಮ್ದು ಅದೇ ತರನೇ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಅವರನ್ನ ನಮ್ಮನ್ನ ಇಷ್ಟಪಟ್ಟು ಕೇಳ್ತಾ ಇದಾರೆ ಅಂತಂದ್ರೆ ನಾವು ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ಆ ದುಡ್ಡನ್ನ ಕೊಡ್ತೀವಿ. ಆ ಕೊಡೋದ್ರಿಂದ ಒಬ್ಬ ವ್ಯಕ್ತಿಗೆ ಏನೋ ಒಂಥರ ಒಂದ್ ಕೆಲ್ಸದಾಗ್ಲಿ ಅಥವಾ ಒಂದು ಮನೆ ಪರಿಸ್ಥಿತಿಗಳಾಗ್ಲಿ ಅಲ್ಪ ಸ್ವಲ್ಪ ದೂರ ಆಗಿ ಆ ವ್ಯಕ್ತಿ ಸುಖವಾಗಿ ಇರ್ಲಿ ಅಂತ ನಾವು ಹಾರೈಸಿ ಕೊಡ್ತೀವಿ ಅದನ್ನ. ಅದು ಮನಸ್ಸಿಂದಾನು ಕೊಡ್ಬಹುದು ಅಥವಾ ನೀವು ಕೇಳಿ ಪಡಿಬಹುದು, ಎರಡು ತರ. ಹೌದು ಸರ್. ಇನ್ನು ಕೊನೆಯದಾಗಿ ಒಂದು ವಿಶೇಷವಾದ ಚಲನಚಿತ್ರ ಕನ್ನಡದಲ್ಲಿ ಮೂಡಿ ಬಂದಿತ್ತು, ಯಾವುದು? ನಾನು ಅವನಲ್ಲ ಅವಳು. ನಮ್ಮ ಖ್ಯಾತ ನಟ ಸಂಚಾರಿ ವಿಜಯ್ ಅವರು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರು. ಹೌದ್ರಿ ಸರ್. ಆ ಫಿಲ್ಮ್ ನೀವು ನೋಡಿದ್ದೀರಾ? ನೋಡಿದೀನಿ ಸರ್. ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ನೋಡಿದಾಗ? ಯಾವಾಗ ನೋಡಿದ್ರಿ? ನಾನ್ ಮೊದ್ಲಿಗೆ ಆ ಸಿನಿಮಾ ನೋಡ್ಬೇಕು ಅಂತಂದ್ರೆ ಯಾವಾಗೂ ನೋಡಿ ಇರ್ಲಿಲ್ಲ. ಬಟ್ ನನಗಿದು ನನ್ನ ಒಳಗಿನ ಫೀಲಿಂಗ್ ಚೇಂಜ್ ಆಗ್ತಾ ಹೋದಾಗ ಆ ಫಿಲಮ್ ಒಂದು ಅಡ್ವರ್ಟೈಸ್ ಅಂತ ಬಂದಾಗ ತೋರಿಸಿದ್ರು. ಬಟ್ ನನ್ ಕೆಲ್ಸಕ್ಕೆ ಹೋಗೋದನ್ನ ಬಿಟ್ಟು ಫಿಲಮ್ ನೋಡ್ದೆ. ನನ್ಗೆ ಅವಾಗ ಅರ್ಥ ಆಯ್ತು, ನನ್ನ ಫೀಲಿಂಗ್ ನಾನು ಹೊರಗೆ ಹೇಳ್ಕೋಬೇಕು. ಇದನ್ನ ಇನ್ಮೇಲೆ ಮುಚ್ಚಿಟ್ರೆ ನನಗೆ ಏನು ಪ್ರಯೋಜನ ಇಲ್ಲ. ಹೊರಗಡೆ ಹೇಳ್ಕೊಂಡು ನಾನು ಇದ್ರ ಇರ್ಬೇಕಂತ ಅನಿಸಿದ್ಮೇಲೆ ಫಿಲಮ್ ನೋಡಿ ನಾನು ತುಂಬಾ ಹತ್ತಿದ್ದೀನಿ ಸರ್. ಯಾಕಂದ್ರೆ ಆ ಫಿಲಮ್ದಲ್ಲಿ ನನ್ ಕಷ್ಟನೇ ಅಲ್ಲಿತ್ತು. ಸೇಮ್ ಅದರದ ಕಾಪಿ. ಹೌದು ಸರ್. ನನ್ಗೆ ರಿಯಲಿ ನನ್ನ ಜೀವನದಲ್ಲಿ ಏನಾಗ್ತಿತ್ತೋ ಆ ರಿಯಲಿ ಘಟನೆನೇ ಆ ಸಿನಿಮಾದಲ್ಲಿ ಇದೆ ಸರ್, ನಿಜಕ್ಕೂ ಹೇಳ್ಬೇಕು ಅಂದ್ರೆ. ಹೌದು, ಆಲ್ಮೋಸ್ಟ್ ಎಲ್ಲರದು ಹಿಂಗ ಅದೇ ತರ ಇರ್ಬೋದೇನೋ. ಹೌದು ಸರ್, ಕೆಲವೊಂದು ಇದೆ ಸರ್, ಇಲ್ಲ ಅಂತಿಲ್ಲ. ಆದ್ರೆ ಜಾಸ್ತಿ ಕನಿಕರ ಇದ್ದಲ್ಲಿ ತುಂಬಾನೇ ಕಷ್ಟ ಇದೆ ಸರ್. ಅದನ್ನ ನಾನು ಅದನ್ನ ನೋಡಿ ತುಂಬಾ ಹತ್ತಿದ್ದೀನಿ ಸರ್, ನಿಜ ಹೇಳ್ಬೇಕಂದ್ರೆ. ಅದು ಸಿನಿಮಾ
ಅದೊಂದು ಮೂವಿ ಇದೆ ಸರ್. ಬಟ್ ಏನೋ ಒಂದು ಚಲನಚಿತ್ರದಲ್ಲಿ ಒಂದು ಹೀಟ್ ಆಗ್ಬೇಕು ಅಂತ ಕತೆ ಬರ್ತಾ ಇದ್ದಾರೆ. ಬಟ್ ಅದೇ ನನ್ನ ಜೀವನದಲ್ಲಿ ಆ ಘಟನೆನೇ ಆ ಕಥೆನೇ ಆಗಿದೆ ಸರ್. ವೀಕ್ಷಕರೇ, ಇಲ್ಲಿವರೆಗೆ ನೋಡಿದ್ರಿ ಮಂಗಳಮುಖಿ ಆಗಿರ್ಬೋದು, ಯಾರಿಗೂ ಆಗಲಿ ಹುಟ್ಟಿನಿಂದ ಹಿಂಗ ಆಗ್ಬೇಕು ಹಿಂಗ ಇರ್ಬೇಕು ಅಂತ ಯಾರಿಗೂ ಇರುವುದಿಲ್ಲ. ಬಟ್ ನಿಸರ್ಗದ ನಿಯಮ ದೇವ್ರು ಕೊಟ್ಟಿದ್ದು, ಅದು ಯಾರೂ ಹೇಳಿಸಿ ಯಾರೂ ಒಬ್ರು ಟೀಕೆ ಮಾಡ್ಲಕ್ಕೆ ಹೋಗ್ಬೇಡ್ರಿ, ಕೆಟ್ಟ ದೃಷ್ಟಿಯಲ್ಲಿ ನೋಡ್ಬೇಡ್ರಿ. ಪ್ರತಿಯೊಬ್ಬರದು ಅವ್ರದ್ದೇ ಆದಂಥ ಜೀವನ ಇರುತ್ತೆ. ಒಬ್ಬರ ಜೀವನ ಜೊತೆ ಆಟ ಆಡ್ಲಕ್ಕೆ ಹೋಗ್ಬೇಡ್ರಿ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವೀಕ್ಷಕರೇ, ತುಂಬ ಒಂದು ಸೂಕ್ಷ್ಮವಾದ ವಿಷಯಗಳನ್ನು, ತಮ್ಮ ಜೀವನದಲ್ಲಿ ಆಗಿಂಥ ಕಷ್ಟಗಳನ್ನು, ನೋವುಗಳನ್ನು ಎಳೆಯಳಾಗಿ ನಿಮ್ಮಂದೆ ಬಿಚ್ಚಿಟ್ಟಿರುವಂತಹ ಗೀತಾ ಮೇಡಮ್ ಅವರಿಗೆ, ಅವರ ತಮ್ಮ ಕೆಲಸವನ್ನು ಬಿಟ್ಟು ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಕಮ್ಯುನಿಟಿಯನ್ನು, ಮಂಗಳಮುಖಿ ಆಗಿರ್ಬೋದು, ಮಂಗಳಮುಖಿ ಕಮ್ಯುನಿಟಿಯನ್ನು ಎಲ್ಲರೂ ಕೂಡ ನಾವು ಸಮಾಜದಲ್ಲಿ ಗೌರವಿಸೋಣ ಅಂತ ಹೇಳ್ತಾ, ಕೊನೆಯದಾಗಿ ಅವರ ಒಂದು ಅಭಿಪ್ರಾಯವನ್ನು ತಿಳಿಸ್ಕೊಳ್ಳೋಣ. ಸೊ ನನ್ನ ಜೀವನದ ಘಟನೆಗಳು ಹೇಳ್ಕೊಳಕ್ಕ ಬಹುಶಃ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಮೊದಲೇ ಸಲ ಭೇಟಿ ಆದಾಗ ಈ ಸ್ಟುಡಿಯೋದವ್ರು ಬಂದು ನನಗೊಂದು ಸೊಲ್ಯೂಷನ್ ಕೊಟ್ಟರು. ನಾವು ನಿಮ್ಮ ಘಟನೆನ ಚರ್ಚಿಸಿ ಜನರಿಗೆ ಮೂಡಿಸಿ ತರಬೇಕಂತ ವಿಚಾರ ಮಾಡೀವಿ. ಬಟ್ ನಿಮ್ಮ ಘಟನೆನ ಹೇಳ್ತೀರೇನ ಅಂತೇಳಿ ಇವ್ರು ನಾನು ಕೇಳಿದಾಗ ನನಗೂ ಹೇಳ್ಕೋಬೇಕು ಅಂತ ಅನಿಸ್ತು. ಅದಕ್ಕಾಗಿ ಇವತ್ತು ನನ್ನಲ್ಲಿ ಆದ ಘಟನೆಗಳನ್ನ, ನನ್ನ ಜೀವನದಲ್ಲಿ ಆದ ಒಂದು ಫೀಲಿಂಗ್ಗಳಾಗ್ಲಿ ಅಥವಾ ಒಂದು ಘಟನೆನ ಇವತ್ತು ನಾನು ಹೇಳ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಪ್ರೋತ್ಸಾಹ ಮಾಡಿದ ಈ ವ್ಯಕ್ತಿಗಳಿಗೆ ನನ್ನೊಂದು ಕೃತಜ್ಞನ ಹೇಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನಂಥ ಮಂಗಳಮುಖಿಯರಾಗ್ಲಿ, ಯಾರೇ ಆಗಲಿ, ಹೊರಗಿನವರಾಗ್ಲಿ ಒಳಗಿನವರಾಗ್ಲಿ, ಯಾರಿಗೂ ಅಸಹ್ಯ ಪಡಬೇಡಿ, ಯಾರಿಗೂ ಟಿಂಗಲ್ ಮಾಡಿ ನಗೋಕ್ ಹೋಗಬೇಡಿ, ಅವ್ರನ್ನ ಬೈಬೇಡಿ, ಅವ್ರ ಮನಸ್ಸನ್ನ ನೋಯಿಸ್ಬೇಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಈ ಕಂಟೆಂಟ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲಾಕ್ ಹೋಗಬೇಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ರಸಭರಿತವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ.